29ನೇ ವರ್ಷ. ಇಡೀ ನನ್ನ ಜೀವಮಾನದಲ್ಲಿ ಇಷ್ಟು ದುರಿತ ಕಾಲವನ್ನು ಎಂದೂ ಕಂಡಿಲ್ಲ ನಾನು. ಇತ್ತೀಚಿನ ವಾತಾವರಣದಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಮಾತನಾಡಬೇಕಾದ ಸಾಹಿತಿಗಳು ಮಾತನಾಡ್ತಿಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ. ಪುರಾತನದಲ್ಲಿ ಇತಿಹಾಸ ಇದೆ, ಸನಾತನದಲ್ಲಿ ಸ್ಪಷ್ಟ ಇತಿಹಾಸ ಇಲ್ಲ. ಸ್ಪಷ್ಟ ಇತಿಹಾಸ ಅಷ್ಟೇ ಅಲ್ಲ, ಸನಾತನ ಅನ್ನೋದು ಇದೆಯಲ್ಲ, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಆ ಕಾಲದಲ್ಲಿ ನಿಂತಿರೋದು. ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ, ದಾಸೋಹಂ ಎಂಬುದು ಈ ಉಭಯವನಳಿದ ನಿಶ್ಚಿತ ನಿಲುವು. ಜನಕ್ಕೆ ತಿರುಚಿದ ಚರಿತ್ರೆ ಬಹಳ ಬೇಗ ಒಪ್ಪಿತವಾಗುತ್ತೆ, ಸತ್ಯದ ಚರಿತ್ರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಸರ್, ನಿಮಗೆ ಬಂದಿರೋ ಪ್ರಶಸ್ತಿಗಳು, ನೀವು ಬರೆದಿರುವ ಕೃತಿಗಳು, ಅವು ತಮ್ಮದೇ ಆದ ಒಂದು ಸ್ಥಾನವನ್ನು ಸಾಹಿತ್ಯ ಲೋಕದಲ್ಲಿ ಸ್ಥಾಪಿತಗೊಂಡಿವೆ. ನಮಗದು ಮುಖ್ಯ ಅಲ್ಲ ಸರ್. ಪ್ರತಿಯೊಬ್ಬ ಮನುಷ್ಯ ಬರಿತಾನೆ, ಓದ್ತಾನೆ, ತನ್ನದೇ ಆದ ಸಾಹಿತ್ಯ ಚರಿತ್ರೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಮನುಷ್ಯ ಸಹಜ ಗುಣ. ಅದನ್ನು ಮೀರಿ ಇವತ್ತಿನ ಸಂಕಷ್ಟದ ಸಂದರ್ಭದಲ್ಲಿ ಕನ್ನಡ ಮನಸ್ಸುಗಳು, ಕನ್ನಡ ಪ್ರಜ್ಞೆ ಯಾವ ರೀತಿಯಲ್ಲಿ ಸಾಗಬೇಕು ಅಂತ ಬಯಸ್ತೀರಿ ಸರ್? ನೋಡಿ, ನನ್ನ ಜೀವಮಾನದಲ್ಲಿ, ಇದು ನನಗೆ 79ನೇ ವರ್ಷ. ಇಡೀ ನನ್ನ ಜೀವಮಾನದಲ್ಲಿ ಇಷ್ಟು ದುರಿತ ಕಾಲವನ್ನು ಎಂದೂ ಕಂಡಿಲ್ಲ ನಾನು. ತುರ್ತು ಪರಿಸ್ಥಿತಿಯನ್ನು ಕೂಡ ದಾಟಿ ಬಂದವರು. ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ನಮ್ಮ ಕರ್ನಾಟಕದಲ್ಲಿ ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದರ ಝಳ ನಮಗೆ ಅಷ್ಟಾಗಿ ತಟ್ಟಲಿಲ್ಲ. ಆದರೆ ತುರ್ತು ಪರಿಸ್ಥಿತಿ ಒಂದು ಆಘಾತಕಾರಿಯಾದಂಥದ್ದು ಪ್ರಜಾಪ್ರಭುತ್ವದ ನಡುವೆ ಅಂತ ಅಂದರೂ ಕೂಡ ಈಗಿನ ಸ್ಥಿತಿ ಇದೆಯಲ್ಲ, ಅಘೋಷಿತ ತುರ್ತು ಪರಿಸ್ಥಿತಿ. ಜೊತೆಗೆ ಬಹುತ್ವ ಭಾರತಕ್ಕೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ರೀತಿಯೊಳಗೆ ಇಡೀ ಸಮಾಜವನ್ನು ಒಡೆಯುವ ವಾತಾವರಣ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಸಾಹಿತಿಗಳಾಗಿರಬಹುದು, ಕಲಾವಿದರಾಗಿರಬಹುದು, ಸಾಮಾಜಿಕ ಹೊಣೆಗಾರಿಕೆ ಅರಿತ ಯಾವುದೇ ಪ್ರಜ್ಞಾವಂತ ಪ್ರಜೆಯಾಗಿರಬಹುದು, ಅವರುಗಳು ಮೌನವಾಗಿರೋದು ಇದೆಯಲ್ಲ, ಇದು ಬಹಳ ಕೆಟ್ಟದ್ದು. ಜಾಣ ಮೌನ ಅದರಲ್ಲೂ ಕೂಡ ಮಹಾ ಕೆಟ್ಟದ್ದು. ಇತ್ತೀಚಿನ ವಾತಾವರಣದಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಮಾತನಾಡಬೇಕಾದ ಸಾಹಿತಿಗಳು ಮಾತನಾಡ್ತಿಲ್ಲ. ಸರ್, ಮಾತಾಡಿದ್ರೆ ಕಲಬುರ್ಗಿರ ಥರ ಸಾಯಿಲೆ ಅಂತೀರಿ? ಅಲ್ಲ, ಹಾಗಂದ್ಕೊಂಡು ಜೀವಗಳ್ಳತನದೊಳಗೆ ಬದುಕೋದಾದರೆ ಯಾವ ಅರ್ಥ ಇದೆ ಹೇಳಿ? ಅದಕ್ಕೆ ಬರವಣಿಗೆಗೆ ಯಾವ ಅರ್ಥ ಇದೆ? ಎಲ್ಲರೂ ಹೇಳ್ತಿರ್ತಾರೆ, ಇವರು ಬರದಂತೆ ಬದುಕಿದವರು, ಬದುಕಿದಂತೆ ಬರೆದವರು ಅಂತ ಎಲ್ರಿಗೂ ಹೇಳ್ತಿರ್ತಾರಲ್ಲ. ಮತ್ತು ಎಲ್ಲಿ ಬದುಕಿದ್ದಾರೆ, ಬರೆದಿದ್ದ ರೀತಿಯೊಳಗೆ ಎಲ್ಲಿ ಬದುಕ್ತಾ ಇದ್ದಾರೆ, ಅದನ್ನು ನಾನು ಕೇಳೋದು. ಆ ನೈತಿಕ ಜವಾಬ್ದಾರಿ ಇದೆಯಲ್ಲ, ಆ ನೈತಿಕ ಜವಾಬ್ದಾರಿಯನ್ನು ನಿರ್ವಹಿಸದೇ ಹೋದರೆ ಬರಿಬಾರ್ದು. ಅದಕ್ಕೆ ಅವರು ಮಾತನಾಡ್ತಾ ಇಲ್ಲ, ಪ್ರಭುತ್ವದ ವಿರುದ್ಧ ಬರಿತಾನೂ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಸಾಹಿತ್ಯ ಲೋಕದ ಜಾಣ ಮೌನ ಖಂಡನೀಯವಾದದ್ದು. ಇಷ್ಟರ ನಡುವೆಯೂ ಕೂಡ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಯಾರು ಅಂತಂತಂದರೆ ಆ್ಯಕ್ಟಿವಿಸ್ಟ್ಸ್ ಅನ್ನಿಸ್ಕೊಂಡಿರ್ತಕ್ಕಂಥವರು. ಸಾಹಿತ್ಯವನ್ನು ಸುಮ್ಮನೆ ಅವರು ಬಳಸ್ಕೊಳ್ತಾ ಇದ್ದಾರೆ, ತಮ್ಮ ಆ್ಯಕ್ಟಿವಿಸಮಿಗೆ ಬಳಸ್ಕೊಳ್ತಾ ಇದ್ದಾರೆ. ಆ್ಯಕ್ಟಿವಿಸಮ್ ಅಂದರೆ ನಾನು ನೆಗೆಟಿವ್ ಟರ್ಮ್ನಲ್ಲಿ ಹೇಳ್ತಾ ಇಲ್ಲ, ಪಾಸಿಟಿವ್ ಟರ್ಮಲ್ಲಿ. ಅಹಿಂಸೆಯ ಬಗ್ಗೆ ನಂಬಿಕೆ ಇಟ್ಟವರು, ಅಹಿಂಸೆಯ ಬಗ್ಗೆ ಗಾಂಧಿ ಮಾರ್ಗದಲ್ಲಿ ನಂಬಿಕೆ ಇಟ್ಟವರು, ಅಂಥವರು ಗಾಂಧಿ ತತ್ವಗಳನ್ನು ಒಪ್ಪಿಕೊಂಡೂ ಕೂಡ ಬೇರೆ ರೀತಿಯ ಹೋರಾಟಕ್ಕೆ ತೊಡಗಿಸಿಕೊಂಡಿರೋರು. ಆದರೆ ಎಂದೂ ಪ್ರಚೋದನಕಾರಿಯಾದ ಹೋರಾಟ ಅಲ್ಲ. ಅಲ್ಲಿ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಸಮಾಜದಲ್ಲಿ ಬೇರೂರಿಸಬೇಕು ಎನ್ನುವ ಬದ್ಧತೆಯಿಂದ ಹೋರಾಟಕ್ಕೆ ತೊಡಗಿಸಿಕೊಂಡವರು ತುಂಬ ಹಿರಿಯರಿದ್ದಾರೆ ನಮ್ಮಲ್ಲಿ. ಉದಾಹರಣೆಗೆ ಜಿ ರಾಮಕೃಷ್ಣ ಇರಬಹುದು, ನಮ್ಮ ಡಾಕ್ಟರ್ ಕೆ ಮರಳುಸಿದ್ದಪ್ಪನವ್ರು ಇರಬಹುದು,
ಈ ಥರದವ್ರು ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ. ವಿಜಯಮ್ಮ ಎಸ್ ಆರ್ ಎನ್ ಮಠರು, ಹ್ಞೂ, ಹಿರೇಮಠರು ಈ ಥರದವ್ರು ಬೇಕಾದಷ್ಟು ಜನ ಇದ್ದಾರೆ. ಇವರು ಯಾವತ್ತೂ ಕೂಡ ಯಾವುದೇ ಚಳುವಳಿಗಳಲ್ಲಿ ನೇರವಾಗಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದವರಲ್ಲ. ವೈಯಕ್ತಿಕ ನೆಲೆಯೊಳಗೆ ಚಳುವಳಿಗಳನ್ನು ಪ್ರೋತ್ಸಾಹಿಸುತ್ತಾ ತಾವೇ ಒಂದು ಚಳುವಳಿಯಾಗಿದಂತೆ ಬದುಕಿದವರು. ಇವತ್ತು ಅವರ ಜವಾಬ್ದಾರಿಯನ್ನು ತುಂಬ ಗೌರವದಲ್ಲಿ ನಾನು ಕಾಣ್ತೇನೆ. ಆದರೆ 70-80ರ ದಶಕದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಚಳುವಳಿಗಳ ನಾಯಕರುಗಳೆಲ್ಲ ಏನು ಮಾಡ್ತಿದ್ದಾರೆ ಸರ್? ಏನು ಭಾರತದ ಸಂದರ್ಭದಲ್ಲಿ ಆ ಚಳವಳಿಗಳು ಇಲ್ಲ ಅನ್ನೋದಕ್ಕೆ ಆ ಜಾತಿಯ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇರೋದು ಕಾರಣ. ಆದರೆ ಕರ್ನಾಟಕದಲ್ಲಿ ಅದನ್ನು ಮೀರಿದ ಒಂದು ಜನತಂತ್ರ ವ್ಯವಸ್ಥೆಯ ಪರಿಣಾಮವನ್ನು ನಮ್ಮ ಜನ ಕೊಟ್ಟಿದ್ರ ಅರ್ಥ ಏನು ಅಂದರೆ, ನಮ್ಮವರಿನ್ನೂ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾರೆ ಅಂತ. ಇತ್ತೀಚೆಗೆ ಡಾಕ್ಟರ್ ಮರಳು ಸಿದ್ದಪ್ಪ ಅವರು ಏನು ಹೇಳಿದ್ರು ಅಂದರೆ, ಕಾಂಗ್ರೆಸ್ ಇಂದಿನ ಅನಿವಾರ್ಯ ಅಗತ್ಯತೆ ಅಂತ ಹೇಳಿದರು. ಅನಿವಾರ್ಯ, ಯಾಕಂದರೆ ಇದೇ ಕಾಂಗ್ರೆಸ್ ಪಕ್ಷ ಎಮರ್ಜೆನ್ಸಿಯಲ್ಲಿ ಇಡೀ ಪ್ರಗತಿಪರರನ್ನು ವಿರೋಧ ಕಟ್ಟಿಕೊಂಡಿದ್ದ ಪಕ್ಷ. ಆದರೆ ದುರಂತ ಏನಂದರೆ, ಈ ಶತಮಾನದಲ್ಲಿ ಕಾಂಗ್ರೆಸ್ ಅನಿವಾರ್ಯ ಅಂತ ಅನ್ನೋ ಸ್ಥಿತಿ ಬಂತಲ್ಲ, ಯಾಕೆ ಅಂತಂದರೆ, ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನೋದು ಕೋಮುವಾದವನ್ನು ಪ್ರೋತ್ಸಾಹಿಸಿದ್ದಲ್ಲ, ಎಲ್ಲರನ್ನೂ ಒಳಗೊಳ್ಳುವ ರೀತಿಯೊಳಗೆ ನಡೆದದ್ದು. ಅದರ ಹೆಜ್ಜೆ ಗುರುತುಗಳನ್ನು ನಾವು ಉದ್ದಕ್ಕೂ ನೆಹರು ಕಾಲದಿಂದಲೂ ನೋಡ್ಕೊಂಡು ಬಂದರೂ ಕೂಡ, ಬಂದಿರುವ ಎಲ್ಲ ಪ್ರಧಾನಿಗಳನ್ನು ನೀವು ನೋಡ್ಕೊಂಡು ಬನ್ನಿ, ಅವ್ರು ಯಾರೂ ಕೂಡ ಎಕ್ಸೆಪ್ಟ್ ತುರ್ತು ಪರಿಸ್ಥಿತಿ ಸಂದರ್ಭವನ್ನು ಬಿಟ್ಟರೆ ಸರ್ವಾಧಿಕಾರಿ ಧೋರಣೆಯನ್ನು ಯಾವತ್ತೂ ಮೆರೆದವರಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅವರು ಗೌರವಿಸಿದವರು. ಒಕ್ಕೂಟ ವ್ಯವಸ್ಥೆಯ ಸಂವಿಧಾನಾತ್ಮಕವಾದ ಆಡಳಿತವನ್ನು ಗೌರವಿಸಿದ ರೀತಿಯೊಳಗೆ ಅನುಷ್ಠಾನಕ್ಕೆ ತಂದವರು. ಆ ದೃಷ್ಟಿಯಿಂದಲೇ ಇವತ್ತು ಕೂಡ ನಾವು ಎಷ್ಟೇ ವಿರೋಧಿಸಿಕೊಂಡಂತೆ ಹಿಂದೆ ಬಂದಿದ್ದರೂ ಕೂಡ ಈಗ ನಮಗೆಲ್ರಿಗೂ ಅನಿವಾರ್ಯವಾಗಿದೆ ಕಾಂಗ್ರೆಸ್ ಅನ್ನೋದು. ಬೇರೆ ಪರ್ಯಾಯಗಳು ಕಾಣ್ತಾ ಇಲ್ಲ. ಅನಿವಾರ್ಯವಾಗಿದೆ ಅಂದರೆ ಆ ಪಕ್ಷಕ್ಕಷ್ಟು ಸೀರಿಯಸ್ನೆಸ್ ಇಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲಿ. ಅದು ನಮ್ಮ ದುರಂತ. ಮತ್ತು ಅವ್ರಿಗೆ ಸೀರಿಯಸ್ನೆಸ್ ಬೇಕಲ್ಲ. ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ, ಇವತ್ತು ಇಲ್ಲಿಯವರು ಅಲ್ಲಿದ್ದಾರೆ, ಅಲ್ಲಿಯವರು ಇಲ್ಲೂ ಇದ್ದಾರೆ. ಈ ಕಾರಣದಿಂದ ಏನಾಗಿದೆ ಅಂತಂದರೆ, ಒಂದು ಪಕ್ಷ ಒಂದು ತಾತ್ವಿಕವಾದ ನೆಲೆಗಟ್ಟಿನಲ್ಲಿ ಗಟ್ಟಿಗೊಂಡ ರೀತಿಯೊಳಗೆ ಬೆಳೆಯಬೇಕಾದ್ದಿದೆಯಲ್ಲ, ಜನಮಧ್ಯದಲ್ಲಿ ಬೆಳೆಯಬೇಕಾದ್ದಿದೆಯಲ್ಲ, ಅದು ಪಕ್ಷದಲ್ಲಿ ಇರುವ ಎಲ್ಲರೂ ಕೂಡ ತೊಡಗಿಕೊಂಡಾಗ ಮಾತ್ರ ಸಾಧ್ಯವಾಗೋದು. ಆ ತೊಡಗಿಸಿಕೊಳ್ಳುವಿಕೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಈಗ ರಾಹುಲ್ ಗಾಂಧಿ ಅಂಥವ್ರು ಒಬ್ಬರು ಇವತ್ತು ನಿಜವಾದ ನಾಯಕ ಅಂತ ನಾನು ಅದನ್ನು ಒಪ್ಕೊಳ್ತೀನಿ. ಯಾಕೆ ನಾನು ನಿಜವಾದ ನಾಯಕ ಅಂತ ಒಪ್ಕೊಳ್ತೀನಿ ಅಂತಂದರೆ, ಇತ್ತೀಚಿನ ಅವರ ಜಾಥಾಗಳನ್ನು ನೋಡಿದಾಗ, ಅವರ ಪ್ರತಿಕ್ರಿಯೆಗಳನ್ನು ನೋಡಿದಾಗ, ಜನಮಧ್ಯದೊಳಗೆ ದಿಟ್ಟವಾಗಿ ಅವರು ಪ್ರವೇಶಿಸುವುದನ್ನು ನೋಡಿದಾಗ, ಎಲ್ಲರನ್ನೂ ತಬ್ಬಿಕೊಳ್ಳುವ ಮನೋಧರ್ಮವನ್ನು ಬಟ್ ಪಕ್ಷಕ್ಕೆ ಅದು ಯಶಸ್ಸು ತಂದು ಕೊಡ್ತಾ ಇಲ್ಲ. ಹಾಗಂತ ಹೇಳೋಕ್ಕಾಗಲ್ಲ. ಅದು ನಾನು ಇವತ್ತಲ್ಲ ನಾಳೆ ಅದು ಯಶಸ್ಸನ್ನು ತಂದು ಕೊಡುತ್ತೆ ಅಂತ ನನಗನ್ನಿಸ್ತಾ ಲೇವಡಿ ಮಾಡೋ ಸ್ಥಿತಿ ಯಾಕೆ ಅಂದರೆ, ವೈಯಕ್ತಿಕವಾಗಿ ಕೌಟುಂಬಿಕ ನೆಲೆಯೊಳಗೆ ಸಾಕಷ್ಟು ದುರಂತಗಳನ್ನು ಅನುಭವಿಸಿಯೂ ಕೂಡ ದೇಶದ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡ ರೀತಿಯೊಳಗೆ ಆ ವ್ಯಕ್ತಿ ಓಡಾಡ್ತಾ ಇರೋದು ಇದೆಯಲ್ಲ, ಆ ಓಡಾಡ್ತಾ ಇರೋದು ಅದು ನನಗೆ ಯಾವತ್ತೂ ಕೂಡ ಡೌಟ್ಫುಲ್ಲಾಗಿ ನಾನು ನೋಡಿಲ್ಲ. ಅದನ್ನು ಡೌಟ್ಫುಲ್ಲಾಗಿ ನೋಡಿಲ್ಲ. ಡೌಟ್ಫುಲ್ ಬೇಡ ಸರ್, ಆ ಮೆಚುರಿಟಿ ಬೇಕಲ್ಲ. ಆ ಮೆಚುರಿಟಿ ಇದೆ, ಹೋಲಿಸಿ ನೋಡಿದಾಗ. ಆದರೆ ಈ ಹೊತ್ತು ಪಕ್ಷ ರಾಜಕಾರಣದಿಂದ ಹಿಡಿದು ಮಾಧ್ಯಮಗಳೂ ಕೂಡ ಆ ಬಿಂಬಿಸುವ ರೀತಿ ಇದೆಯಲ್ಲ, ನೆಗೆಟಿವ್ ಆಗಿ ಎಲ್ಲೋ ಒಂದು ಸಣ್ಣದನ್ನು ತೆಗೆದುಕೊಂಡು ಅದ್ರ ಹಿಂದಿನದನ್ನು ಮುಂದಿನದನ್ನು ಬಿಟ್ಟು ಆ ಸಣ್ಣ ಪ್ರಸಂಗವನ್ನು ಮಾತ್ರ ಇವ್ರಿಗೆ ಬೇಕಾದ ರೀತಿಯೊಳಗೆ ಅರ್ಥೈಸಿ ಜನಕ್ಕೆ ಲೇವಡಿ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆಯೇ ಹೊರತು ವ್ಯಕ್ತಿಶಃ ತುಂಬ ಗಂಭೀರವಾಗಿದ್ದಾನೆ. ನಾನು ನೋಡಿದ ಮಟ್ಟಿಗೆ. ಯಾಕೆ ಅಂತಂದರೆ, ನಾನು ಒಂದು 15 ಕಿಲೋಮೀಟ್ರ್ ಜೊತೆಯಲ್ಲಿ ನಡೆದಿದ್ದೇನೆ. ಆ ವ್ಯಕ್ತಿಯ ಜೊತೆಯೊಳಗೆ 15 ಕಿಲೋಮೀಟ್ರ್ ನಡೆದಿದ್ದೇನೆ. ಉದ್ದಕ್ಕೂ ಕೂಡ ಅವರ ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ, ಜನಮಧ್ಯದೊಳಗೆ ತಾನು ನಡೆದು ಹೋಗುವ ಮತ್ತು ಅವರ ಜೊತೆಯೊಳಗೆ ಮಾತನಾಡುವ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಬಂದಿದ್ದೇನಲ್ಲ, ಒಂದು ಭರವಸೆ ಇದೆ ನನಗೆ. ಜೊತೆಗೆ ನಮ್ಮ ದೇಶ ಚರಿತ್ರೆ ಗೊತ್ತಿದೆ, ಆ ಮನುಷ್ಯನಿಗೆ ಚರಿತ್ರೆ ಗೊತ್ತಿದೆ.
ಜಾಗತಿಕವಾದಂಥ ಕೆಲವು ತಾತ್ವಿಕ ವಿಚಾರಗಳಿದಾವಲ್ಲ, ತಾತ್ವಿಕ ವಿಚಾರಗಳ ತಿಳುವಳಿಕೆ ಇದೆ. ಅದನ್ನು ಅವರು ಪ್ರದರ್ಶಿಸಿದರೂ ಕೂಡ ಅಥವಾ ಅದು ಪ್ರಕಟಗೊಂಡರೂ ಕೂಡ ಉದ್ದೇಶಪೂರ್ವಕವಾಗಿ ತಿರುಚಿ ನಮ್ಮ ಮಾಧ್ಯಮಗಳು ಅದನ್ನು ಕಡೆಗಣಿಸ್ತಾ ಇದ್ದಾವೆ, ಪಕ್ಕಕ್ಕೆ ಸರಿಸ್ತಾ ಇದ್ದಾವೆ, ಇಲ್ಲ ತಿರುಚಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾವೆ. ಇದು ದೇಶದ ದುರಂತ ಇದು. ಸರ್, ಈಗ ನಮ್ಮ ದೇಶದ ಸ್ಥಿತಿ ಬೇರೆ. ಕರ್ನಾಟಕಕ್ಕೆ 3 ಪರಂಪರೆಯ ಶಕ್ತಿ ಇದೆ: ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ. ಈ ಹಿನ್ನೆಲೆಯಲ್ಲಿ ಆಯಾ ಜಾತಿಗೆ ಸಂಬಂಧಪಟ್ಟವರೇ ಅಂತ ಅಂದ್ಕೊಳ್ಳೋಣ ನಾವು. ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಬಸವಣ್ಣನ ಅನುಯಾಯಿಗಳು, ಕನಕದಾಸರ ಅನುಯಾಯಿಗಳು, ಇವರು ಕೂಡ ಈ ಆಧುನಿಕ ಮಾಧ್ಯಮಗಳ ಹೊಡೆತಕ್ಕೆ ಸಿಕ್ಕು ತಮ್ಮ ಮೂಲ ಧರ್ಮದ ಮೂಲ ತತ್ವದ ಆಶಯಗಳಿಂದ ದೂರ ಹೋಗಿ ಜಾತಿವಾದಿಗಳಾಗೋದಕ್ಕೆ ಏನಂತೀರಿ ಸರ್? ನಾನು ಇನ್ನೊಬ್ಬರನ್ನ ಮರೆತ್ರೆ ನೀವು, ಕುವೆಂಪು ಅವರು. ಹಾಂ, ನಮ್ಮ 20ನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ, ಸಂಸ್ಕೃತಿ ಮತ್ತು ರಾಜಕಾರಣ, ಧರ್ಮಕ್ಷೇತ್ರ ಎಲ್ಲವನ್ನೂ ಕೂಡ ಪ್ರಭಾವವಾಗಿ ಒಂದು ಪ್ರಭಾವಿತ ನೆಲೆಯೊಳಗೆ ಒಂದು ರೀತಿಯಲ್ಲಿ ತಮ್ಮ ಇಂಪ್ರೆಷನ್ನನ್ನು ಬೀರಿದಂಥ ಒಬ್ಬ ಬರಹಗಾರ, ದೊಡ್ಡ ಬರಹಗಾರ ಅಂತ ವಿಚಾರವಾದಿ ಬರಹಗಾರ ಕುವೆಂಪು. ಅವರನ್ನು ಕೂಡ ಇದು ಮಾಡ್ಕೊಳ್ತೇನೆ. ಯಾಕೆಂದರೆ ನಮ್ಮಂಥವ್ರೆಲ್ಲರೂ ಕೂಡ ನಿರಂಕುಶಮತಿಗಳಾಗಿ ಎನ್ನುವ ಅವರ ಕರೆ ಇತ್ತಲ್ಲ, ಆ ಕರೆಯ ಹಿನ್ನೆಲೆಯೊಳಗೆ ಒಂದು ವೈಜ್ಞಾನಿಕ ದೃಷ್ಟಿಯನ್ನು, ಒಂದು ವೈಚಾರಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರ ಬರಹ. ಮೈಸೂರು ಪ್ರಾಂತದಲ್ಲಿ ಕುವೆಂಪು, ಆ ಭಾಗದಲ್ಲಿ ವಚನಕಾರರು, ಕನಕದಾಸ. ನನಗೆ ನಮ್ಮ ಕರ್ನಾಟಕದ ಸಂದರ್ಭ ಹೇಳಿದಿರಿ ನೀವು. ಕರ್ನಾಟಕದ ಸಂದರ್ಭದೊಳಗೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಕುವೆಂಪು, ಇವರೆಲ್ಲರೂ ಲೋಹಿಯ ಇವರೆಲ್ಲರನ್ನೂ ಕೂಡ ಇಟ್ಕೊಂಡು ನೋಡಿದಾಗ ಇವತ್ತೂ ಕೂಡ ಚಾರಿತ್ರಿಕವಾಗಿ ನನಗೆ ಹೆಚ್ಚು ಪ್ರಸ್ತುತವಾಗೋದು ವಚನ ಚಳುವಳಿ. ಯಾಕೆ ಅಂತ ಕೇಳಬಹುದು ನೀವು. ವಚನ ಚಳುವಳಿಗೆ ಒಂದು ವಿಶೇಷತೆ ಇದೆ. ಹಿಂದೆ ಈ ದೇಶದ ಸಾಂಸ್ಕೃತಿಕ ಯಾಜಮಾನ್ಯವನ್ನು, ಧಾರ್ಮಿಕ ಮುಖವಾಡದ ಸಾಂಸ್ಕೃತಿಕ ಯಾಜಮಾನ್ಯ ಇದೆಯಲ್ಲ, ಆ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಪಂಥಗಳು ಹುಟ್ಟಿದ್ದಾವೆ, ಧರ್ಮಗಳು ಹುಟ್ಟಿದ್ದಾವೆ. ಪಂಥಗಳು ನೀವು ನೋಡಿದ್ರಾಗ ಆಜೀವಕರು, ಚಾರ್ವಾಕರು, ನಾಥರು, ಸಿದ್ಧರು, ಆರೂಢರು, ಲಾಕುಲಿಶರು, ಪಾಶುಪತರು, ಕಾಳಾಮುಖರು ಇವರೆಲ್ಲರೂ ಕೂಡ ಕಾಲುದಾರಿ ಪಂಥಗಳು. ಚಾತುರ್ವರ್ಣ ವ್ಯವಸ್ಥೆಯ ವೈದಿಕ ಯಾಜಮಾನ್ಯವನ್ನು ವಿರೋಧಿಸಿದ ರೀತಿಯೊಳಗೆ ಹುಟ್ಟಿಕೊಂಡಂಥ ಪದ್ಧತಿಗಳು, ಪಂಥಗಳಿವು. ಅಷ್ಟೇ ಮಟ್ಟಿಗೆ ನಮ್ಮಲ್ಲಿ ಜೈನ ಹುಟ್ಟಿತು, ಬೌದ್ಧ ಹುಟ್ಟಿತು. ಇವರೆಲ್ಲರೂ ವೈದಿಕವನ್ನು ವಿರೋಧಿಸಿದಂತೆ ಪ್ರತ್ಯೇಕವಾಗಿ ಇವರದೇ ಆದ ಮಾರ್ಗಗಳನ್ನು, ಜೀವನ ದಾರಿಗಳನ್ನು ಕಂಡುಕೊಂಡರೂ ಕೂಡ ವಚನಕಾರರು ಅವರಿಗಿಂತ ಭಿನ್ನವಾಗಿ ನನಗೆ ಯಾಕೆ ಕಾಣ್ತಾರೆ ಅಂದರೆ, ನೇರವಾಗಿ ವೈದಿಕ ಪಠ್ಯಗಳನ್ನು ವಿರೋಧಿಸಿದವರು ವಚನಕಾರರು. ಅವರಿಗೆಲ್ಲರಿಗೂ ಪ್ಲ್ಯಾಟ್ಫಾರ್ಮ್ ಸಿಕ್ತು ವಿವಿಧ ಪಂಥಗಳಲ್ಲಿ. ಜೊತೆಗೆ ಯಾವ ಅಕ್ಷರ ವಂಚಿತ ಸಮುದಾಯ ಇತ್ತೋ ಆ ಎಲ್ಲ ಸಮುದಾಯಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡ ರೀತಿ ಒಳಗೆ ಅವರಿಗೆ ಅಕ್ಷರದ ಬೆಳಕು ಕಾಣಿಸ್ತಲ್ರಿ. ವಚನಗಳ ಸೃಷ್ಟಿಯೇ ಇದೆಯಲ್ಲ, ವಚನಗಳ ಸೃಷ್ಟಿಯೇನೇ ಚಳುವಳಿಯ ಉಪೋತ್ಪನ್ನಗಳ ಸೃಷ್ಟಿ. ಅದು ಸುಮ್ಮನೆ ಕೂತು ಬರೆದದ್ದಲ್ಲ, ಅದು ಸಂವಾದಾತ್ಮಕವಾಗಿ ಸೃಷ್ಟಿಗೊಂಡದ್ದು. ಈಗ ದೇವರು ನಿರ್ಮಿಸಲ್ಪಟ್ಟದ್ದು ಹಂಗೆ ಹೇಳಿದ ಅವೆಲ್ಲವೂ ಕೂಡ ನಮ್ಮಲ್ಲಿ ಉದ್ದಕ್ಕೂ ಚರಿತ್ರೆಯನ್ನು ತಿರುಚುವ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಚನಗಳಿಗೂ ಕೂಡ ಅದೇ ಥರದ ತಿರುಚುವಿಕೆಯ ಕ್ರಿಯೆ ನಡೀತಾ ಇದೆ. ಆ ಹೊತ್ತು ನಡೆದಿದೆ, ಈ ಹೊತ್ತು ನಡೀತಾ ಇದೆ. ಆದರೆ ನಮ್ಮಲ್ಲಿ ನಿಜವಾಗಿಯೂ ಕೂಡ ಚಳುವಳಿಯ ಉಪ ಉತ್ಪನ್ನಗಳಾಗಿ ಹುಟ್ಟಿದಂಥ ವಚನಗಳನ್ನು ಇಟ್ಕೊಂಡು ನಾವು ವಚನ ಚಳುವಳಿಯನ್ನು ಮರುರಚಿಸಿದರೆ ನಮಗೆ ನಿಜವಾಗಿಯೂ ಕೂಡ ಆ ಚಳುವಳಿಯ ನಿಜವಾದ ಆಶಯ ಏನು ಅನ್ನೋದು ಗೊತ್ತಾಗುತ್ತೆ. ಅದು ಒಬ್ಬ ವ್ಯಕ್ತಿಯಿಂದ ಹುಟ್ಟಿದ ಚಳುವಳಿ ಅಲ್ಲ,
ಸಂಘಟನಾತ್ಮಕ ಶಕ್ತಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆಯೇ ಹೊರತು ಇಡೀ ಜನಸ್ತೋಮ ಅಂತಂದಾಗ ಎಲ್ಲ ಕಾಯಕ ಜೀವಿಗಳು, ಎಲ್ಲ ಕಾಯಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥವರುಗಳು ಒಳಗೆ ಬರ್ತಾರೆ. ಒಳಗೆ ಬಂದ ರೀತಿಯೊಳಗೆ ಅವರವರದೇ ಕಾಯಕ ಪರಿಭಾಷೆಗಳನ್ನು ಇಟ್ಕೊಂಡು ಮಾತನಾಡೋದಕ್ಕೆ ತೊಡಗ್ತಾರೆ. ಪ್ರತಿಯೊಂದು ಕಾಯಕ ಕ್ಷೇತ್ರದಿಂದ ಬಂದವರು ಕೂಡ ಅವರ ಕಾಯಕ ಪರಿಭಾಷೆಗಳನ್ನು ಇಟ್ಕೊಂಡಂತೆ ಅನುಭವಾತ್ಮಕ ನೆಲೆಯೊಳಗೆ ಈ ಚಳುವಳಿಯನ್ನು ರೂಪಿಸುವುದಕ್ಕೆ ತೊಡಗಿದರು. ನೋಡಿ, ನಾನು ಬೇರೆ ಧರ್ಮಗಳಿಗಿಂತ ಹೇಗೆ ಭಿನ್ನ ಇದು ಅಂತ ಹೇಳಿದ್ನಲ್ಲ, ಶರಣ ಚಳವಳಿ ಪ್ರತಿಯೊಂದಕ್ಕೂ ಪರ್ಯಾಯವನ್ನು ಸೃಷ್ಟಿಸಿದ್ದಾರೆ. ಉದಾಹರಣೆಗೆ ಸನಾತನ ಧರ್ಮ ಅಂತಾರೆ, ಅವರೊಪ್ಪಲ್ಲ. ಸನಾತನ ಅಂದರೆ ಜಡ, ಜೀವವಿಲ್ಲದ್ದು, ಸ್ಥಗಿತವಾದದ್ದು. ಯಾಕೆಂದರೆ ಸನಾತನ ಅಂದರೆ ಶಾಶ್ವತ ಅಂತ ಹೇಳ್ತಾರಲ್ಲ. ಯಾವುದು ಶಾಶ್ವತ ಇದೆ ಹೇಳಿದೆ ಈ ಸೃಷ್ಟಿಯಲ್ಲಿ? ಜೀವ ವಿರೋಧಿಯಾಗಿದ್ದು ಶಾಶ್ವತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರಲೇನೆ ಸನಾತನಕ್ಕೆ ವಿರುದ್ಧವಾಗಿ ಇವ್ರು ಕೊಡೋದು ಯಾವುದು ಅಂದರೆ ಪುರಾತನ. ಪುರಾತನ ಅಂದರೆ ಯಾರು? ಪುರಾತನ ಅಂದರೆ ಪರಂಪರೆಯ ಧಾತಾರರು. ಪುರಾತನ ಪಳೆಯುಳಿಕೆ ಅಲ್ಲ, ಪುರಾತನ ವರ್ತಮಾನವೂ ಹೌದು, ಭವಿಷ್ಯವೂ ಹೌದು. ಪುರಾತನದಲ್ಲಿ ಇತಿಹಾಸ ಇದೆ, ಸನಾತನದಲ್ಲಿ ಸ್ಪಷ್ಟ ಇತಿಹಾಸ ಇಲ್ಲ. ಸ್ಪಷ್ಟ ಇತಿಹಾಸ ಅಷ್ಟೇ ಅಲ್ಲ, ಸನಾತನ ಅನ್ನೋದು ಇದೆಯಲ್ಲ, ಯಾವುದೋ ಕಾಲದಲ್ಲಿ ಹುಟ್ಟಿದ್ದು ಆ ಕಾಲದಲ್ಲಿ ನಿಂತಿರೋದು. ಇದು ಪುರಾತನ ಇದೆಯಲ್ಲ, ಪುರಾತನ ಅದೊಂದು ಪರಂಪರೆ. ಅದು ನಾನು ಅದಕ್ಕೆ ಪರಂಪರೆಯ ಧಾತಾರರು ಒಂದೇ. ಪರಂಪರೆ ಯಾವತ್ತೂ ಕೂಡ ಪಳೆಯುಳಿಕೆಯಲ್ಲ. ಪರಂಪರೆ ಅನ್ನೋದು ವರ್ತಮಾನವೂ ಹೌದು, ಅದು ಮುಂದೆ ಭವಿಷ್ಯವೂ ಹೌದು. ಆ ಕಾರಣದಿಂದೇನೆ ಸಿದ್ದರಾಮಣ್ಣ ಒಂದು ಮಾತು ಹೇಳ್ತಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ ಅಂತ ಹೇಳ್ತಾ ವೈದಿಕ ಪಠ್ಯಗಳನ್ನು ಸಾರಾಸಗಟು ತಿರಸ್ಕರಿಸ್ತಾರೆ. ವೇದಗಳು ಸಮುದ್ರವ ಸೇರಲಿ, ಪುರಾಣಗಳು ಅಗ್ನಿಯ ಹೊಂದಲಿ, ಆಗಮಗಳು ವಾಯುವ ಸೇರಲಿ, ನಮ್ಮ ಪುರಾತನರ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಹೃದಯದೊಳು ಗ್ರಂಥಿಯಾಗಿರಲಿ. ಇದು ಸಿದ್ದರಾಮಣ್ಣನ ಒಂದು ವಚನ. ಎಷ್ಟು ಸ್ಪಷ್ಟ ಮತ್ತು ನೇರ ನೋಡಿ ಸರ್, ಸ್ಪಷ್ಟ ನೇರ. ಇಂಥವು 341 ವೈದಿಕ ಪಠ್ಯ ವಿರೋಧಿ ರಚನೆಗಳಿವೆ. ಬಸವಣ್ಣನವರೇನೇನೆ 64 ರಚನೆಗಳಿವೆ, 64 ವಚನಗಳಿವೆ. ಇವೆಲ್ಲವೂ ಕೂಡ ಏನು ಸೂಚಿಸ್ತವೆ ಅಂತಂದರೆ ಸಂಪೂರ್ಣವಾಗಿ ಚಾತುರ್ವರ್ಣ ವ್ಯವಸ್ಥೆಯನ್ನು, ಅರ್ಥಾತ್ ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಶ್ರೇಷ್ಠತೆಯ ವ್ಯಸನ ಮೂಲ ಇದೆಯಲ್ಲ, ಆ ಬ್ರಹ್ಮನ ಬಾಯಿಯಿಂದ ಹುಟ್ಟಿದವು ಅಂತನ್ನುವ ವ್ಯಸನ ಮೂಲ, ಅದನ್ನು ಸಾರಾಸ ತಿರಸ್ಕರಿಸಿದಂತೆನೇನೆ ಇವರು ಮಾತನಾಡ್ತಾರೆ. ಇದು ಈ ಚಳುವಳಿಯ ವಿಶೇಷತೆ. ಅದಕ್ಕೇನೆ ಸನಾತನರಿಗೆ ಪುರಾತನರ ರೀತಿಯೊಳಗೇನೇನೆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಯಕ ತತ್ವವನ್ನಿಟ್ಟರು. ಕರ್ಮ ಸಿದ್ಧಾಂತ ಅನ್ನೋದು ಮಾಡುವ ಕೆಲಸ ಏನಿದೆಯಲ್ಲ, ಹುಟ್ಟಿನಿಂದ ಕಟ್ಟಿಕೊಂಡು ಬರುವ ಕೆಲಸ. ಅದನ್ನು ಚಲನೆಯೇ ಇಲ್ಲ ಅಲ್ಲಿ. ನೀನು ಹುಟ್ಟಿದ್ಯಾ, ನೀನು ಒಬ್ಬ ಮಾದಾರ, ನೀನು ಈ ಕೆಲಸನೇ ಮಾಡಬೇಕು. ನೀನು ಒಬ್ಬ ಹೊಲೆಯ, ನೀನು ಈ ಕೆಲಸನೇ ಮಾಡಬೇಕು. ನೀನು ಒಬ್ಬ ಕುರ್ಬ, ನೀನು ಒಬ್ಬ ಕುಂಬಾರ, ಈ ಕೆಲಸನೇ ಮಾಡಬೇಕು ಅಂದರೆ ಕೆಲಸ ಸಿದ್ಧಾಂತನ ಹಂಗೆ ಹೇಳಂಗಿಲ್ಲ ಸರ್. ಈಗ ಅವರು ಏನೇ ಹೇಳಿ ಬೇರೆ ರೀತಿ ಹೇಳ್ತಾರೆ ಸರ್. ಏನೇ ಹೇಳಿ, ಏನು ಕಾಯಕ ಮಾಡ್ತೇ ಅದ್ರ ಪ್ರತಿಫಲ ಸಿಗುತ್ತೆ ಅಂತ ಕೃಷ್ಣ ಹೇಳಿದಾನೆ. ಪ್ರತಿಫಲಾಪೇಕ್ಷೆ ಇಲ್ಲದ ತಗೊಂಡೋಗಿ ಹಚ್ಚಿದ್ದಾರೆ ಈಗ. ಅಂದರೆ ನಿನ್ನ ಕೆಲಸ ನೀನು ಮಾಡು, ಪ್ರತಿಫಲಾಪೇಕ್ಷೆಯನ್ನು ಪರಮಾತ್ಮನಿಗೆ ಬಿಡು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದ್ರ ಹುನ್ನಾರ ಏನು? ಅದ್ರ ಹುನ್ನಾರ ವಂಚಿಸೋದು. ಈ ದುಡಿಮೆಗಾರರನ್ನು, ಬೆವರಿನ ಶ್ರಮಜೀವಿಗಳನ್ನು, ಕೆಲಸ ಮಾಡೋ ಆ ಸಮುದಾಯಗಳನ್ನು ವಂಚಿಸೋದು. ಅದಕ್ಕೇನೆ ನನಗೆ ಕರ್ಮ ಸಿದ್ಧಾಂತ ಅನ್ನೋದು ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯದ ಕರ್ಮವನ್ನು ಹೇಳ್ತಲೇನೆ, ಈಗಲೂ ನೀನು ಈ ಭಂಗಿ ಕೆಲಸಕ್ಕಿದೆಯಾ ಅಂತಂದರೆ ಇದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಅಂತನ್ನುವ ರೀತಿಯೊಳಗೆ ಈ ಕೆಲಸಕ್ಕೂ ಆ ಪಾಪ ಕರ್ಮಗಳಿಗೂ ಕೂಡ ಒಂದು ಲಗತ್ತಿಸುತ್ತೆ, ಗಂಟನ್ನು ಲಗತ್ತಿಸುತ್ತೆ, ಅಂಟನ್ನು ಲಗತ್ತಿಸುತ್ತೆ. ಆದರೆ
ಶರಣರು ಅದಕ್ಕೆ ವಿರುದ್ಧವಾಗಿ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧ ಕಾಯಕ ಕೊಡ್ತಾರೆ. ಕಾಯಕ ಯಾವುದದು ಕಾಯಕ? ವ್ಯಕ್ತಿಗೂ ಹಿತವಾಗಬೇಕು, ಸಮಾಜಕ್ಕೂ ಹಿತವಾಗಬೇಕು. ಅಂಥದ್ದನ್ನು ಸತ್ಯಶುದ್ಧ ಕಾಯಕ ಅಂತಾರೆ. ಬರೀ ಕಾಯಕ ಅನ್ನೋದಿಲ್ಲ, ಸತ್ಯಶುದ್ಧ ಕಾಯಕ. ಅದು ಸಮಾಜ ಮತ್ತು ವ್ಯಕ್ತಿಯ ಹಿತವನ್ನು ಕಾಯ್ತಾಲೇನೇ ಅದು ಸಮಷ್ಟಿಗಿದಾಗುವಂಥದ್ದು. ಹಾಗೇನೇನೆ ಅದಕ್ಕೆ ಅಂಟಿಕೊಂಡ ರೀತಿಯೊಳಗೆ ಬರ್ತಕ್ಕಂಥದ್ದು ಇನ್ನೊಂದೇನು ಅಂದರೆ ದಾಸೋಹ. ದಾನಕ್ಕೆ ಪರ್ಯಾಯವಾಗಿ ದಾಸೋಹವನ್ನು ತಂದಿಟ್ರು. ಕರ್ಮಕ್ಕೆ ಪರಿಹಾರವಾಗಿ ಕಾಯಕ, ದಾನಕ್ಕೆ ಪರಿಹಾರವಾಗಿ ದಾಸೋಹ. ದಾನಕ್ಕೆ ವಿರುದ್ಧವಾಗಿ ದಾಸೋಹವನ್ನು ತಂದಿಟ್ರು. ದಾನ ಎರಡು ನೀತಿ ಇದೆ ಅದರಲ್ಲಿ. ಒಂದು ವರ್ಗದಾನ ಇದೆ, ಇನ್ನೊಂದು ವರ್ಣದಾನ ಇದೆ. ವರ್ಗದಾನ ಏನು ಅಂತಂದರೆ ಶ್ರೀಮಂತನಾದವನು ಬಡವನಿಗೆ ಕೊಡೋದು. ಕೊಡುವವನು ಅಹಂಕಾರಿಯಾಗಿರ್ತಾನೆ. ನಾನು ಕೊಡ್ತಾ ಇದ್ದೇನೆ, ನಾನು ದಾನ ಚಿಂತಾಮಣಿ, ನಾನು ದಾನ ದುರಂಧರ, ದಾನ ಶೂರ, ಈ ಎಲ್ಲ ಬಿರುದುಗಳು ಅವನಿಗೆ ಕೊಟ್ಟಿರ್ತಾರೆ. ಅವನ ಅಹಂಕಾರದಿಂದ ಕೊಡ್ತಾನೆ, ಮೇಲ್ಕೈ ಇರುತ್ತೆ ಅವನದು. ಇವನು ಪಡ್ಕೊಳ್ತಾನೆ. ಯಾರು? ಭಿಕ್ಷುಕ, ಬಡವ, ಅವನ ಕೈ ಯಾವಾಗಲೂ ಕೆಳಗೆ ಇರುತ್ತೆ. ಇದು ವರ್ಗದಾನ. ಇನ್ನು ಕೆಲವು ದಾನಗಳಿವೆ. ಕೊಡುವವನು ಪಾಪಿ, ಪಡೆಯುವವನು ಪುಣ್ಯಾತ್ಮ. ಆ ಪಾಪವನ್ನು ಪರಿಹರಿಸುವವನು. ಅದ್ರ ಸಲುವಾಗಿ ಕೊಡ್ತಾನವನು, ಅದಕ್ಕೆ ಕೊಡಲೇಬೇಕು ಅವನು. ಅದು ಯಾವುದದು? ಸತ್ಪಾತ್ರನಾದ ಈ ವ್ಯಕ್ತಿಗೆ ಪಾಪಾತ್ಮನಾದವನು ಕೊಡಬೇಕು. ಯಾವುದು? ಭೂದಾನ, ಗೋದಾನ, ನವಗ್ರಹ ದಾನ ಇತ್ಯಾದಿಯಾಗಿರ್ತಕ್ಕಂಥ ದಾನಗಳಿದಾವಲ್ಲ, ಯಾರಿಗೆ ಕೊಡ್ತಾರೆ ಅವನ್ನ? ಮೇಲ್ವರ್ಗದವ್ರಿಗೆ ಕೊಡ್ತಾರೆ. ಬರೀ ಬ್ರಾಹ್ಮಣರಿಗೇನೆ, ವೈದಿಕರಿಗೇನೆ, ವೈದಿಕ ವರ್ಗದವರಿಗೆ. ಅವ್ರು ಮಾತ್ರ ಸತ್ಪಾತ್ರರು ಅವುಗಳನ್ನೆಲ್ಲ ತಗೊಳ್ಳೋದಕ್ಕೆ. ಬೇರೆ ಇನ್ಯಾರು ಅರ್ಹರಲ್ಲ. ಇನ್ನೇನು ಬೇಡ. ಹಿಂದಿದ್ದಂಥ ಕೂಷ್ಮಾಂಡ, ಕುಂಬಳಕಾಯಿ ದಾನಕ್ಕೆ ಯಾರು ಅರ್ಹರಾಗಿದ್ದವರು? ಯಾವ ಶೂದ್ರನಾದರೂ ಕುಂಬಳಕಾಯಿ ತಗೊಳ್ತಿದ್ನಾ? ತಗೊಂಡ್ರೆ ನಾಶವಾಗಿ ಹೋಗ್ತಾನೆ ಅಂತನ್ನುವ ನಂಬಿಕೆಗಳನ್ನು ಬಿತ್ತಲಾಗಿತ್ತು. ಕುಂಬಳಕಾಯಿ ಸತ್ವತ್ವದದ್ದು ಅವನು ತಿನ್ನಬಾರ್ದ? ಅಲ್ಲ, ತಿನ್ನಬಾರ್ದು ಅಂತ ಅಲ್ಲ, ದಾನ ತಗೊಳ್ಳಂಗಿಲ್ಲ ಅವನು. ಆ ತರಹ ತಿಪ್ಪೆ ಮೇಲೆ ಉರುಳ್ತಾ ಇದ್ರೂ ಕೂಡ ಯಾರೂ ಕದ್ಕೊಂಡು ಹೋಗ್ತಿರ್ಲಿಲ್ಲ ಅವುಗಳನ್ನ, ಯಾವ ಶೂದ್ರನು. ಯಾಕೆಂದರೆ ಹಾಗೆ ಕದ್ಕೊಂಡು ಹೋದರೆ ಒಳ್ಳೇದಾಗೋಲ್ಲ. ಏನಾದರೂ ಆಸೆಯಾಗಿ ತೊಗೊಂಡು ಹೋಗಬೇಕು ಅಂದರೆ ಬಂಜಿ ತೊಟ್ಟು ಬಿಟ್ಟು ಹೋಗಬಾರ್ದು. ಆ ತೊಟ್ಟಿರುತ್ತಲ್ಲ, ಅಲ್ಲಿ 3 ಕಾಸನೋ 6 ಕಾಸನೋ ಇಟ್ಟು ಅದನ್ನು ತಗೊಂಡು ಹೋಗಬೇಕು. ಅದು ಹುನ್ನಾರ. 3 ಕಾಸು 6 ಕಾಸು ಇಡುವಷ್ಟು ಚೈತನ್ಯ ಅವನಿಗೆ ಇರ್ತಿತ್ತ? ಅದಕ್ಕೆ ಅವನು ಬೇಡ. ಅದಕ್ಕೇನೆ ಇವೆಲ್ಲವೂ ಕೂಡ ಮೌಢ್ಯಗಳು, ನಂಬಿಸಲಾದ ಮೌಢ್ಯಗಳು. ಅವನ ಆಸೆ ಆದರೂ ಮುಟ್ಟಂಗಿಲ್ಲ, ಪಾಪದ ಭಯದಿಂದ. ಈ ತರಹ ದಾನದೊಳಗೇನೇನೇ ನಮ್ಮ ಚಾತುರ್ವರ್ಣ ನೀತಿ ಯಾವ ತರಹದ ಭೇದವನ್ನು ಎಣಿಸಿದೆ ಲೆಕ್ಕ ಹಾಕ್ಕೊಳ್ಳಿ. ವರ್ಗದಾನದಲ್ಲಿ ಒಂದು ತರಹ, ಕೊಡುವವನು ಪುಣ್ಯಾತ್ಮ, ಪಡೆಯುವವನು ಪಾಪಾತ್ಮ. ವರ್ಣದಾನದೊಳಗೆ ಕೊಡುವವನು ಪಾಪಿ, ಪಡೆಯುವವನು ಪುಣ್ಯಾತ್ಮ. ಆ ಪಾಪವನ್ನು ಪರಿಹರಿಸುವ ಶಕ್ತಿ ಇರುವಂಥವನು. ಇದಕ್ಕೆ ನಮ್ಮ ಶರಣರು ಏನು, ಭಾಳ ಜಾಣತನ ಇದೆಯಲ್ಲ ಸರ್ ಇದರಲ್ಲಿ. ಹೌದು. ಅದಕ್ಕೆ ಶರಣರು ಏನು ಮಾಡಿದರು? ದಾನವನ್ನು ತಿರಸ್ಕರಿಸಿದರು. ನಮ್ಮ ದಾಸಿಮಯ್ಯನೇ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಆದಿವಚನಕಾರ ಅವನೇ ಹೇಳ್ತಾನೆ, ದಾನದ ಪರಿಕಲ್ಪನೆಯನ್ನು ಸಾರಾಸಗಟು ತಿರಸ್ಕರಿಸ್ತಾನೆ. ಅದಕ್ಕೆ ಬದಲಾಗಿ ದಾಸೋಹ ಎಂಥದ್ದು ಅಂತಂದರೆ, ಯಾರಿಗೂ ನೀನು ಕೊಡುವುದು ಗೊತ್ತಾಗಬಾರದು, ಕೊಡುತ್ತೇನೆ ಅನ್ನುವ ಅಹಂಕಾರ ನಿನ್ನೊಳಗಿರಬಾರ್ದು. ಸೋಹಂ ಎನಿಸದೆ ಅದಕ್ಕೆ ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ, ದಾಸೋಹಂ ಎಂಬುದು ಈ ಉಭಯವನಳಿದ ನಿಶ್ಚಿತ ನಿಲುವು. ಈ ದಾಸೋಹ ಪ್ರಜ್ಞೆ ನಮ್ಮ ಶರಣ ಪರಂಪರೆಯೊಳಗೆ ಬಂದಿರುವಂಥದ್ದು. ಅದಕ್ಕೇನೆ ಈಗಲೂ ಕೂಡ ಮಠಗಳಲ್ಲಿ, ಈಗ 25-30 ವರ್ಷದ ಹಿಂದೆ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಮಠಗಳಲ್ಲಿ ಸಾಕಷ್ಟು ಇದು ಹೋಗಿದೆ. ಯಾವ ಹೊತ್ತು ಮಠಗಳು
ರಾಜ್ಯ ಸರ್ಕಾರದ ಭಿಕ್ಷೆಗೆ ಜೋಳಿಗೆಯನ್ನು ಒಡ್ಡಿದವು, ದಾಸೋಹ ಪ್ರಜ್ಞೆಯನ್ನು ಅವತ್ತೇ ಕಳ್ಕೊಂಡು. ದಾಸೋಹ ಪ್ರಜ್ಞೆ ಎಷ್ಟು ಜನ ಬೆಳೆದದ್ದನ್ನು ತಂದು ರೈತರು ದಾಸೋಹದ ಬುಟ್ಟಿಗೆ ಹಾಕ್ತಾ ಇದ್ರು, ಯಾರು ಹಾಕಿದ್ರು ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಲ್ಲಿ. ಆಮೇಲೆ ಹೋದಾಗ್ಲೂ ಕೂಡ ಇವರಿಗೆ ಸ್ವಾಮಿಗಳು ಬಂದಂಥ ಹೊತ್ತಿನೊಳಗೆ ಕೊಡ್ತಾ ಇದ್ದದ್ದು ಎಡಗೈ ಕೊಟ್ಟಿದ್ದು ಬಲಗೈ ಹಾಕ್ತಿದ್ರು ಅಷ್ಟೇ, ಬಲಗೈ ಗೊತ್ತಾಗಬಾರ್ದು ಅಂತನೂ ಒಂದು ಮಾತೈತಲ್ಲ, ಆ ಥರದಲ್ಲಿ ಕೊಡ್ತಾ ಇದ್ದಿದ್ದು. ಇದು ದಾಸೋಹ. ಆ ದೃಷ್ಟಿಯಿಂದ ಅದು ಒಂದು ರೀತಿಯೊಳಗೆ ನಾವು ಕಾಯಕ ಮಾಡಿ ಪಡೆದ ಫಲವನ್ನು ನಾವು ಮಾತ್ರ ಸ್ವೀಕರಿಸೋದಲ್ಲ, ಅದು ಸಮಾಜಕ್ಕೂ ನಮ್ಮ ಬಾಧ್ಯತೆ ಇರುತ್ತೆ. ಆ ಸಮಾಜದ ಬಾಧ್ಯತೆಗೆ ನಾವೇನು ಮಾಡಬೇಕು ಅಂದರೆ ಈ ದಾಸೋಹದ ಪದ್ಧತಿಯನ್ನು ಅನುಸರಿಸಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ವಿತರಣಾ ತತ್ವ ಇದೆಯಲ್ಲ, ಆರ್ಥಿಕ ವಿತರಣಾ ತತ್ವ ಅದು ಇದೆ. ಯಾಕೆಂದರೆ ಇದು ಬಂದಿದ್ದು ಬಸವಣ್ಣ ವಿತ್ತ ಮಂತ್ರಿ ಆಗಿದ್ದರಿಂದ ಈ ಎಲ್ಲ ಮೂಲದ ಕಾಯಕ ಜೀವಿಗಳನ್ನು ಕಲ್ಯಾಣಕ್ಕೆ ಕರೆಸ್ಕೊಳ್ತಾನೆ. ಅಲ್ಲಿ ಬಂದ ಉತ್ಪನ್ನವನ್ನು ದಾಸೋಹದ ಮುಖೇಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದಿದು. ಅದಕ್ಕೇನೆ ಬಿಜ್ಜಳನ ರಾಜ್ಯದೊಳಗೆ ಸುಭಿಕ್ಷೆ ಕಲ್ಯಾಣ ಯಾಕಾಯಿತು ಅಂತಂದರೆ ಈ ದೃಷ್ಟಿಯನ್ನು ಇಟ್ಕೊಂಡಿದ್ದರಿಂದ. ಈಗೇನಾಯಿತು, ಇಂಥ ರಾಜಕೀಯ ವಿಶ್ಲೇಷಣೆಯನ್ನು ಒಳಗೊಳ್ಳಬಹುದಾಗಿದ್ದ ಈ ಎಲ್ಲ ಪರಿಭಾಷೆಗಳಿಗೂ ಕೂಡ ಧಾರ್ಮಿಕ ಆವರಣವನ್ನು ಕೊಟ್ಟು ಜನರಿಂದ ದೂರ ಮಾಡಿದ್ದೇವೆ. ಅವುಗಳನ್ನು ಕೂಡ ಭಜನೆಯ ಪದಗಳನ್ನಾಗಿಸ್ಕೊಂಡಿದ್ದೇವೆ. ದಾಸೋಹ, ಕಾಯಕ ಇಂಥವುಗಳನ್ನು. ಸರ್, ಸತ್ಯಶುದ್ಧ ಕಾಯಕ ಹೇಳಿದರು, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ಗೆ ಡೆಫಿನೇಷನ್ ಆಗಿ ದಾಸೋಹ ಹೇಳಿದರು. ಇನ್ನು ಮಹತ್ವದ ಜನರನ್ನು ಒಗ್ಗೂಡಿಸಲು ಇಷ್ಟಲಿಂಗ ಮತ್ತು ಅನುಭವ. ಇಷ್ಟಲಿಂಗ ಮತ್ತು ಅನುಭವ, ಅದ್ರ ಜೊತೆಗೆ ಇನ್ನೊಂದು ಇದಕ್ಕೆ ಪೂರಕವಾಗೇನೆ ಪ್ರಸಾದ ಅಂದರು. ತಿನ್ನುವ ಅನ್ನದ ಬಗ್ಗೆ ಎಂಥ ಒಂದು ಕನ್ಸರ್ನ್ ಇತ್ತು ಅನ್ನೋದಕ್ಕೆ ಪ್ರತಿಯೊಂದು ಅಗುಳಿನ ಹಿಂದೆ ಒಂದು ಶ್ರಮ ಇದೆ, ಒಂದು ಕಾಲ ಇದೆ. ಶ್ರಮ ಮತ್ತು ಕಾಲ ಎರಡನ್ನೂ, ಸಮಯ ಎರಡನ್ನೂ ಕೂಡ ಗೌರವಿಸಿದ ಪ್ರಜ್ಞೆ ಪ್ರಸಾದದೊಳಗಿದೆ. ಅದಕ್ಕೆ ಒಂದು ಅಗಳು ಅನ್ನ ಬೆಳೆಯೋದಕ್ಕೆ ಎಷ್ಟು ಕಾಲ ತಗೊಳುತ್ತೆ ನೋಡಿ, ರೈತಂದು ಎಷ್ಟು ಶ್ರಮ ಹಾಕಿರುತ್ತೆ ಹೇಳಿ. ನಾವು ಎಸೆಯೋದು ತಕ್ಷಣ ಎಸೀತೇವೆ, ಆದರೆ ಅದರ ಹಿಂದಿನ ಆ ಕಾಲವನ್ನು, ಸಮಯವನ್ನು, ಶ್ರಮವನ್ನು ಎಲ್ಲವನ್ನೂ ಕೂಡ ಗೌರವಿಸಿದ ರೀತಿಯೊಳಗೆ ನಾವು ಬೆಳೆದದ್ದನ್ನು ನಾವು ಪ್ರಸಾದವಾಗಿ ಸ್ವೀಕರಿಸಬೇಕು, ವ್ಯಯ ಮಾಡೋದಲ್ಲ. ಅಂದರೆ ಆ ಚಳವಳಿ ಹಿಂದೆ ಭಕ್ತಿ, ಶ್ರದ್ಧೆ, ಸಮರ್ಪಣೆ ಮೂರನ್ನು ಸಮೀಕರಿಸಿಕೊಂಡಿದ್ದು. ಅಂದ್ರೆ ಇಟ್ಸ್ ನಾಟ್, ಅದು ಸಾಮಾಜಿಕ ಚಳವಳಿ ಅಂತ ನಾವು ನೋಡೋಕ್ಕಾಗಲ್ಲ ಸರ್. ಆ ಸಮರ್ಪಣೆ ಇಲ್ಲದೆ ಹೋದರೆ ಹೆಂಗೆ ಭಕ್ತಿಯನ್ನು ಬಿಡಲಿಲ್ಲ ಅವರು. ಅದು ಸಾಮಾಜಿಕ ಚಳುವಳಿಯೇ, ಆದರೆ ಅದರೊಳಗೆ ಇವೆಲ್ಲವನ್ನು ಕೂಡಿಕೊಂಡಿತ್ತು. ಎಲ್ಲವನ್ನು ಕೂಡಿಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಏಕ್ದಮ್ ನಾವು ಎಲ್ಲರನ್ನೂ ಕೂಡ ಒಂದು ಥರದ ಚಿಂತನೆಗೆ ಹಚ್ಚೋದಕ್ಕೆ ಸಾಧ್ಯವಾಗೋಲ್ಲ. ಅವರವ್ರ ನಂಬಿಕೆಗಳನ್ನು ಗೌರವಿಸ್ತಲೇನೇನೆ ಈ ತರಹದ ವಿಕಾಸಕ್ಕೆ ಅವರನ್ನು ಬೆಳೆಸಬೇಕು. ಬಹುಶಃ ಆಯಾ ಜಾತಿ ಧರ್ಮದ ಅವರು ಇಷ್ಟಲಿಂಗ ದೇವರನ್ನು ಕಾವ್ಯನಾಮವಾಗಿ ವಚನದ ಅಂಕಿತವಾಗಿ ಇಟ್ಕೊಳ್ಳೋಕೆ ಕಾರಣನೂ ಅದೇ ಇರ್ಬೋದಾ ಸರ್? ಇಲ್ಲ, ಇಷ್ಟಲಿಂಗದ ಪರಿಕಲ್ಪನೆ ಬಂದದ್ದೇನೇನೆ ಸ್ಥಾವರಕ್ಕಳಿವುಂಟು ಜಂಗಮ ಕಳಿವಿಲ್ಲ. ಎಲ್ಲ ದೇವಸ್ಥಾನಗಳು ಕೂಡ ಬಾಗಿಲು ಮುಚ್ಕೊಂಡು ಕೂತಿದ್ದಾಗ ಬೇರೆ ವರ್ಗದವರಿಗೆ, ದುಡಿಯುವ ವರ್ಗದವರಿಗೆ, ಅಲ್ಲಿ ನೀವು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ದೇವರನ್ನೇ ನಿಮ್ಮ ಎದುರಿಗೆ ಕೊಡ್ತೇವೆ ತಗೊಳ್ಳಿ ಅಂತನ್ನುವ ರೀತಿಯೊಳಗೆ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟದ್ದು. ಅದು ಬುದ್ಧಿಸಮ್ಗಿಂತಲೂ ಒಂದು ಹೆಜ್ಜೆ ಮುಂದಲ್ಲ ಸರಿ, ಮುಂದೆ ಇಷ್ಟಲಿಂಗದ ಪರಿಕಲ್ಪನೆ. ದೇವರ ಬಗ್ಗೆ ಮಾತನಾಡದೇ ಇದ್ದಾಗ, ದೇವರ ಅವಲಂಬನೆಯನ್ನು ಬಿಟ್ಟು ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ವಾತಾವರಣದೊಳಗೆ ಆ ಭಾವನೆಯನ್ನು ಗೌರವಿಸಬೇಕು. ಗೌರವಿಸುವ ಮುಖೇಣವಾಗಿ ಅವರೊಳಗೆ ಪರಿವರ್ತನೆಯನ್ನು ತರಬೇಕು, ಆತ್ಮವಿಶ್ವಾಸ ತುಂಬಬೇಕು, ಸಾಂಕೇತಿಕವಾಗಿ ಏನಾದರೂ ಕೊಡಬೇಕು, ಪರಿವರ್ತನೆಯನ್ನು ತರಬೇಕು. ಅದಕ್ಕೋಸ್ಕರಲೇನೆ ಆ ಇಷ್ಟಲಿಂಗ ಅನ್ನುವುದು ಕೇವಲ ಒಂದು ಸಂಕೇತವಾಗಿ ಉಳಿಯೋದಲ್ಲ, ನಮ್ಮ ಮನಃ ಪರಿವರ್ತನೆಗೆ ಪೂರಕವಾಗುವ ಸಂಕೇತವಾಗಬೇಕು. ಆ ದೃಷ್ಟಿ ಇಟ್ಕೊಂಡೇನೆ ಅವರು ಇಷ್ಟಲಿಂಗವನ್ನು ಕೊಟ್ಟಿದ್ದು. ಈಗೇನಾಗಿದೆ ಅಂತಂದರೆ, ಇಷ್ಟಲಿಂಗ ಅಂತನ್ನೋದು ಒಂದು ರೀತಿಯಲ್ಲಿ
ಜಡವಾಗಿ ಉಳಿದಿರುವಂಥದ್ದಾಗೈತಿ. ಜಾತಿ ಸೂಚಕವಾಗಿ ಉಳಿದಿದೆ ಸರ್. ಜಾತಿ ಸೂಚಕವಾಗಿ ಉಳಿದಿದೆ, ಜಡವಾಗಿ ಉಳಿದಿರ್ತಕ್ಕಂಥದ್ದು. ಅದಕ್ಕೆ ಹೀಗೆ ಎಲ್ಲೋ ಮಾತನಾಡ್ತಿದ್ದ ಒಂದು ಸಂದರ್ಭ ಬಂತು. ನಮ್ಮಲ್ಲೊಂದು ಗಾದೆ ಇದೆ ಜನಸಾಮಾನ್ಯರಲ್ಲಿ, ಕುರುಬರಿಗೆ ಹುಟ್ಟುಲಿಂಗ, ಲಿಂಗಾಯತರಿಗೆ ಕಟ್ಟುಲಿಂಗ ಅನ್ನುವ ಒಂದು ಮಾತಿದೆ. ಇದನ್ನು ಕೇಳ್ತಿದ್ದಾಗೆ ಒಬ್ಬರು ಸ್ವಾಮಿಗಳು ಭಾಳ ಸಿಟ್ಟಿನಿಂದ, ಏನು ಹೀಗೆ ಹೇಳ್ತಿದ್ದೀರಿ, ಗೊತ್ತಿಲ್ತಿದ್ದು ಎಲ್ಲರಿಗೂ ಹುಟ್ಟುಲಿಂಗ ಐತೆ ಅನ್ನೋ ರೀತಿ ಒಳಗೆ. ಅದು ಹಾಗಲ್ಲ ಗುರುಗಳೇ, ಅಲೆಮಾರಿ ಸಮುದಾಯಗಳು ಈ ದೇಶದಲ್ಲಿ ಭಾಳ ಹಿಂದಿನಿಂದಲೂ ಇವೆ. ಹರಪ್ಪ ಮೊಹೆಂಜಾದಾರೋ ಕಾಲದಿಂದಲೂ ಕೂಡ ಈ ಅಲೆಮಾರಿ ಸಮುದಾಯಗಳಿವೆ. ಅವು ಶಿವೋಪಾಸಕ ಸಮುದಾಯಗಳು, ಪಶುಪತಿಯ ಉಪಾಸಕ ಸಮುದಾಯಗಳು. ಅವರೇನು ಮಾಡೋರು, ಹುಲ್ಲು ನೀರಿಗೆ ಅಂತ ಕುರಿನೋ ದನನೋ ಹೊಡ್ಕೊಂಡು ಹೋದಾಗ ಅವ್ರು ಗೊಲ್ಲರಾಗ್ಬೋದು, ಕುರುಬರಾಗ್ಬೋದು, ಯಾರೇ ಇರ್ಬೋದು. ಇವತ್ತು ಗೊಲ್ಲರು ಕೂಡ ವೈಷ್ಣವ ಪಂಥ ಹಿಡಿದವ್ರೆ. ಆದರೆ ಮೂಲತಃ ಅವರು ಚಿತ್ರಲಿಂಗ ಪಾತ್ರಲಿಂಗನ ಭಕ್ತರು, ಒಕ್ಕಲು, ಜುಂಜಪ್ಪನ ಒಕ್ಕಲು. ಜುಂಜಪ್ಪ, ಚಿತ್ರಲಿಂಗ, ಪಾತ್ರಲಿಂಗ ಅವರೆಲ್ಲ ಶಿವೋಪಾಸಕರು. ಅಲ್ಲಿ ಕೃಷ್ಣನ ಕಾರಣಕ್ಕಾಗಿ ಹಂಗೆ ಅವ್ರು ಕೃಷ್ಣನ ಕಾರಣಕ್ಕಾಗಿ ಆನಂತರದಲ್ಲಿ ಇದಾಗಿರೋದು. ಕನಕದಾಸನಿಂದ ಇಲ್ಲಿ ಹೇಗೆ ಪಲ್ಲಟವಾಯಿತೋ ಅದೇ ಥರದಲ್ಲಿ ಆಗಿರುವಂಥದ್ದು. ಆದ್ದರಿಂದ ಈ ಶಿವೋಪಾಸಕ ಒಂದು ಇದೆಯಲ್ಲ, ಅವರೇನು ಮಾಡೋರು ಅಂದರೆ, ದನಗಳನ್ನು ಹೊಡ್ಕೊಂಡು, ಕುರಿಗಳನ್ನು ಹೊಡ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಮಾರಿಗಳಾಗಿ ಹೋಗ್ತಾ ಇದ್ದಾಗ ಕೆರೆ ದಂಡೆಲೋ, ಹೊಳೆ ದಂಡೆಲೋ, ನದಿ ದಂಡೆಲೋ ಬಿಟ್ಟಂಥ ಸಂದರ್ಭದಲ್ಲಿ ಮಣ್ಣು ತಗೊಳ್ಳೋರು, ನೀರಿನಲ್ಲಿ ಕಲಸೋರು, ಗದ್ದಿಗೆ ಮಾಡೋರು, ಅಲ್ಲಿ ಸಿಕ್ಕಿದ ಲಿಂಗ ಕಲ್ಲನ್ನು ನೀರಿನಲ್ಲಿ ತೊಳೆಯೋರು, ಆ ಗದ್ದಿಗೆನಲ್ಲಿ ಪ್ರತಿಷ್ಠಾಪಿಸೋರು, ಪೂಜೆ ಮಾಡೋರು. ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಪೂಜೆ ಮಾಡೋರು. ಪೂಜೆ ಮಾಡಿದ ನಂತರದಲ್ಲಿ ಹಾಗೆ ಬಿಟ್ಟು ಹೋಗ್ತಿರಲಿಲ್ಲ, ಅದನ್ನು ವಿಸರ್ಜಿಸಿ ಮುಂದಕ್ಕೆ ಹೋಗೋರು, ನೀರು ವಿಸರ್ಜಿಸೋರು. ಆಗ ಹುಟ್ಟಿ, ಆಗ ಪೂಜೆಗೊಂಡು, ಆಗ ವಿಸರ್ಜಿತವಾಗುವ ಲಿಂಗ ಹುಟ್ಟುಲಿಂಗ. ಆಗ ಹುಟ್ಟಿತು, ಆಗ ವಿಸರ್ಜಿತವಾಯಿತು. ಸಾಂಕೇತಿಕ ಅರ್ಥ ಇದೆಯಲ್ಲ, ಸಾಂಕೇತಿಕ ಅರ್ಥ ಸಾಂಕೇತಿಕವಾಗಿಯೇ ವಸ್ತು ಹೋಗುತ್ತೆ, ಭಾವ ಉಳಿಯುತ್ತೆ. ಅವು ಇನ್ನೊಂದು ಕಡೆ ಹೋದಲ್ಲೂ ಅದೇ ಮತ್ತು ಅದೇ ಭಾವ ಆ ಸಂಕೇತವನ್ನು ತಗೊಂಡು ಅಲ್ಲಿ ಆರಾಧಿಸುತ್ತೆ. ಮತ್ತೆ ಒಳಕ್ಕೆ ಅದನ್ನು ತೆಗೆದುಕೊಂಡಂತೆ ವಿಕಾಸಶೀಲವಾಗ್ತಾ ಮತ್ತು ಅದನ್ನು ಮುಂದಕ್ಕೆ ಹೋಗುತ್ತೆ. ಸಂಕೇತ ಭಾರವಾಗುವುದಲ್ಲ. ಸಂಕೇತ ಲಿಂಗಾಂಗ ಸಾಮರಸ್ಯ ಅಂತನ್ನುವ ಅರ್ಥವನ್ನು ಧಾರಣ ಮಾಡಿಕೊಳ್ಳುವುದೇ ಸಂಕೇತದ ಗುರಿ. ಇದು ಇಷ್ಟಲಿಂಗದ ಪರಿಕಲ್ಪನೆಯೊಳಗೂ ಇರ್ತಕ್ಕಂಥದ್ದು. ಜೊತೆಗೆ ದೇವಸ್ಥಾನಕ್ಕೆ ಬಿಟ್ಕೊಳ್ತಿದ್ದಾಗ ಬಸವಣ್ಣವ್ರು ಹೇಳಿದರು, ಯಾಕಪ್ಪ ದೇವಸ್ಥಾನಕ್ಕೆ ಹೋಗ್ತೀರಾ? ಅವ್ರದ್ದು ಪ್ರಸಿದ್ಧವಾದ ವಚನವೇ ಇದೆಯಲ್ಲ, ಉಳ್ಳವರು ಶಿವಾಲಯವೋ ಮಾಡುವರು ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವು ಅಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಕೂಡಲ ಸಂಗಮ ದೇವ. ಇದಕ್ಕಿಂತಲೂ ಇಷ್ಟಲಿಂಗದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುವುದಕ್ಕೆ ಬೇರೆ ಸಾಧ್ಯವೇ ಇಲ್ಲ. ಅಷ್ಟು ಲಕ್ಷಣ ರೂಪದೊಳಗೆ ಬಸವಣ್ಣನವರು ವಚನಗಳಲ್ಲಿ ತಮ್ಮ ತತ್ವವನ್ನು ಹೇಳಿದ್ದಾರೆ, ತತ್ವವನ್ನು ಬಾಳಿದ್ದಾರೆ. ಈ ಕೆಲವರು ಕುಹಕ ಆಡೋರು ಅವರು ಜಾತಿ ಅಳಿಸಿದ್ರಂತ ಹೇಳ್ತೀರಿ, ಆಯಾ ಜಾತಿ ಸೂಚಕವಾಗಿ ಯಾಕೆ ಕರೆದ್ರು? ಮಾದಾರ ಚೆನ್ನಯ್ಯ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಅವ್ರನ್ನ ಯಾಕೆ ಆ ಜಾತಿ ಸೂಚಕವನ್ನು ಅಳಿಸ್ಲಿಲ್ಲ ಅನ್ನೋಂಥ ವ್ಯಂಗ್ಯದ ಪ್ರಶ್ನೆಗೆ ಏನು ಉತ್ತರ ಇದೆ ಸರ್? ಅದಕ್ಕೆ ಇವತ್ತು ಕೂಡ ನೀವು ನೋಡ್ಕೊಂಡು ಬನ್ನಿ, ನೀಚಾರ್ಥದೊಳಗೆ ಬಳಕೆಯಾಗುತ್ತಿದ್ದ ಜಾತಿ ಸೂಚಕಗಳಿಗೆ ಆತ್ಮಪ್ರತ್ಯಯದ ರೂಪದೊಳಗೆ ಒಂದು ಗೌರವ ತಂದುಕೊಟ್ರು, ಒಂದು ಘನತೆಯನ್ನು ತಂದುಕೊಟ್ರು. ಹೌದು, ನಾನು ಮಾದಾರ. ಯಾಕೆಂದರೆ ನಾವು ಸಮಮೂಲದಲ್ಲಿ ಬದುಕನ್ನು ಕಟ್ಟಿಕೊಂಡ ಸಂಸ್ಕೃತಿಯ ಪರಂಪರೆಯನ್ನು ಒಳಗೊಂಡವರು ನಾವು. ಅದಕ್ಕೋಸ್ಕರಲೇನೇ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಮಾದಾರರು, ನಾವು ಡೋಹರರು, ನಾವು ಕಬ್ಬಲಿಗರು, ನಾವು ಕುರುಬರು, ನಾವು ಮಡಿವಾಳರು ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಇದು ಆತ್ಮ ಪ್ರತ್ಯಯದ ಪ್ರತಿರೂಪವೇ ಹೊರತು ನೀಚಾರ್ಥವನ್ನು ಕಳೆದು
ಈ ಆತ್ಮಪ್ರತ್ಯಯವನ್ನು ತರ್ತಕ್ಕಂಥದ್ದು. ಅವ್ರ ಅಸ್ಮಿತೆಯನ್ನು ಉಳಿಸ್ಕೊಂಡ್ರು. ಅವು ಮಾಡುತ್ತಿದ್ದ ವೃತ್ತಿಗಳಿದ್ದಲ್ಲ, ಆ ವೃತ್ತಿಗಳ ಸತ್ಯಶುದ್ಧ ಕಾಯಕದ ಪ್ರತಿರೂಪಗಳಾಗಿ ಈ ಶಬ್ದಗಳನ್ನು ಬಳಸ್ಕೊಂಡಿರೋದು. ಈಗಲೂ ಕೂಡ ನಮ್ಮಲ್ಲಿ ನೋಡಿ 20ನೇ ಶತಮಾನದಲ್ಲಿ ಸುಬ್ಬೋ ಹೊಲೆಯಾರ್ ಅಂತಾರೆ. ಸುಬ್ಬಣ್ಣ ನಮ್ಮ ಅವನು ಇಟ್ಕೊಂಡು, ಇನ್ನೇನು ಬೇಡಿ ನಮ್ಮ ಶ್ರೀನಿವಾಸನ್ನ ಶೂದ್ರ ಶ್ರೀನಿವಾಸ. ಅವನಿಗೆ ಶೂದ್ರ ಅಂತನೋ ಹೆಸರು ಕೊಟ್ಟಿದ್ದು ಕುವೆಂಪು ಅವರು. ಶೂದ್ರ ಅಂತ ಒಂದು ಪತ್ರಿಕೆ ತರ್ತಾ ಇದ್ದ. ಪತ್ರಿಕೆ ತರ್ತಾ ಇದ್ದಾಗ ಮೈಸೂರಿಗೆ ಹೋದಂಥ ಸಂದರ್ಭದೊಳಗೆ ಕಾಣೋದಕ್ಕೆ ಹೋಗಿದ್ದಾನೆ. ಗುರುಗಳೇ ನಾನು ಶ್ರೀನಿವಾಸ್ ಅಂತ ಹೇಳಿದ್ದಾರೆ. ಏನು ಅದೇ ಪತ್ರಿಕೆ ತರ್ತಾ ಇದ್ದೀನಿ ಶೂದ್ರ ಅಂತ ಅನ್ನೋದು. ಓ ಶೂದ್ರ ಶ್ರೀನಿವಾಸನ ಅಂತಂದರು. ಅವತ್ತಿನಿಂದ ಅವನು ಶೂದ್ರ ಶ್ರೀನಿವಾಸನೇ ಆದ. ಆ ಇದರಲ್ಲಿ ಅವು ಇವತ್ತು ಆತ್ಮ ಪ್ರತ್ಯಯದ ಪದಗಳೇ ಹೊರತು ಗಂಗಾಧರ ಚಂಡಾಲ ಅಂತಾನೆ ಈ ಶಬ್ದಗಳೆಲ್ಲವೂ ಕೂಡ 12ನೇ ಶತಮಾನದೊಳಗೇನೆ ಆ ಭಾವ ಇದೆ. ಅದಕ್ಕೆ ನಿಮಗೆ ಒಂದು ವಚನಕಾರನ ಒಂದು ವಚನ ಹೇಳ್ಬೋದು. ಅಂಬಿಗರ ಚೌಡೆಯಿಂದು, ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದಡೆ ಒಂದೇ ಹುಟ್ಟಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಅಂತಾನೆ. ನನ್ನನ್ನು ನನ್ನ ಜಾತಿ ಹೆಸರಿನಲ್ಲಿ ಹೀಗಳೆದು ನೋಡಬೇಡ, ನೀನು ನನ್ನನ್ನು ನಂಬಿದರೆ ಒಂದೇ ಹುಟ್ಟು ಸಾಕು. ಯಾಕೆಂದರೆ ದೋಣಿ ನಡೆಸನ್ ನಾನು, ಒಂದೇ ಹುಟ್ಟು ಹಾಕಿ ಕಡೆಯ ಹಾಯಿಸುವೆ, ಆ ಕಡೆ ದಡ ಮುಟ್ಟಿಸ್ತೀನಿ ನಾನು. ಅಲ್ಲಿ ಒಂದೇ ಹುಟ್ಟಲಿ ಅನ್ನೋದಿದೆಯಲ್ಲ, ಆ ಹುಟ್ಟು ಎರಡು ಅರ್ಥ. ಈ ಥರದ ಆತ್ಮಪ್ರತ್ಯಯ ಅವರಿಗೆ ಬಂದಿತ್ತು. ಅಷ್ಟು ಉನ್ನತ ಮಟ್ಟದ ಪದಪುಂಜಗಳನ್ನು ಬಳಸುವ ಶಕ್ತಿ ಬಂದಿತ್ತು ಅಂತೀರಾ ಸರ್? ಖಂಡಿತ. ಯಾರಾದ್ರೂ ರಿಫೈನ್ ಮಾಡ್ತಿದ್ರ? ಜನಕ್ಕೆ ತಿರುಚಿದ ಚರಿತ್ರೆ ಬಹಳ ಬೇಗ ಒಪ್ಪಿತವಾಗುತ್ತೆ. ಸತ್ಯದ ಚರಿತ್ರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಸತ್ಯದ ಚರಿತ್ರೆ ಯಾಕೆಂದರೆ ಇಡೀ ನಮ್ಮ ಕರ್ನಾಟಕದ ಪರಂಪರೆಯ ಚರಿತ್ರೆಯನ್ನು ನೋಡ್ಕೊಂಡು ಬಂದಾಗ 12ನೇ ಶತಮಾನದ ಕಾಲಘಟ್ಟದ ಆ ಬೌದ್ಧಿಕ ಎತ್ತರ ಇದೆಯಲ್ಲ, ಆ ಚಳುವಳಿಯ ಜಿಜ್ಞಾಸು ಭಾವ ಇದೆಯಲ್ಲ, ಎಲ್ಲವನ್ನೂ ಕೂಡ ಅರೆದು ಕುಡುಗಿದ್ದಂಥದ್ದು. 21ನೇ ಶತಮಾನದಲ್ಲಿ ಆ ಭಾವ ಕಾಣ್ತಾ ಇಲ್ಲಲ್ಲ ಸರ್? ಉದಾಹರಣೆಗೆ, ಹೌದು, ವರ್ಣಸಂಕರ ವ್ಯವಸ್ಥೆಯಲ್ಲಿ ಲಿಂಗಾಯತರು ಶೂದ್ರರು, ಒಕ್ಕಲಿಗರು ಶೂದ್ರರು, ಕುರುಬರು ಶೂದ್ರರು, ಎಲ್ಲರೂ ಶೂದ್ರರು. ಆದ್ರೆ ಇವರು ಇದ್ದಕ್ಕಿದ್ದಂಗೆ ಯಾವ ಕಾರಣಕ್ಕೆ ಇವ್ರು ಭಾಳ ಸುಪೀರಿಯರ್ ಜಾತಿಯವರಾಗಿಬಿಟ್ರು? ಇವ್ರು ಯಾವಾಗ ಹಿಂದೂಗಳಾಗಿಬಿಟ್ರು? ಯಾಕೆ ಅಂತಂದರೆ ಅಲ್ಲಿ 12ನೇ ಶತಮಾನದೊಳಗಿದ್ದಂಥ ಸಾಂಸ್ಕೃತಿಕ ದಾಸ್ಯದಿಂದ ವಿಮೋಚನೆಗೊಳ್ಳುವ ಒಂದು ಪ್ರಜ್ಞೆ ಆ ಚಳುವಳಿಯೊಳಗಿತ್ತು. ಅವಾಗ ಎಲ್ಲರೂ ಲಿಂಗಾಯತರೇ. ಎಲ್ಲರೂ ಲಿಂಗಾಯತರು. ನಾನು ಒಂದು ಶಬ್ದ ಬಳಸಿದೆ, ಸಾಂಸ್ಕೃತಿಕ ದಾಸ್ಯ ಅನ್ನೋದನ್ನು. ಇವತ್ತೂ ಕೂಡ ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆಯೇ ಹೊರತು ನಾವಿನ್ನೂ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿಯೇ ಇದ್ದೇವೆ. ಹೇಗೆ ಅನ್ಬಹುದು ನೀವು? ಸಾಂಸ್ಕೃತಿಕ ಗುಲಾಮಗಿರಿ ಅನ್ನೋದು ಇದೆಯಲ್ಲ, ಇವತ್ತು ನಮ್ಮ ತಲೆ ಒಳಗೆ ಏನು ತುಂಬಿಕೊಂಡಿದ್ದೀವಿ ನೋಡಿ ನೀವು. ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ನಾವು ಮುಕ್ತವಾಗಿದ್ದೇವಾ? 12ನೇ ಶತಮಾನದಲ್ಲಿ ಮುಕ್ತವಾದರೂ ಮತ್ತೆ ಯಾಕೆ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡ್ತು? ಯಾಕೆ ಆವರಿಸ್ಕೊಳ್ತು ಅಂತನ್ನೋದು ನಾಯಿ ಬಾಲ ಡೊಂಕು ಅನ್ನೋ ರೀತಿ ಒಳಗೆ ನಮ್ಮ ಮನಸ್ಸಿನ ಒಳಗಿನ ಆ ವೈಚಾರಿಕ ಇದನ್ನು ತೊಳೆಯುವುದಕ್ಕೆ ಸಾಕಷ್ಟರ ಮಟ್ಟಿಗೆ ಈ ಸಾಂಸ್ಕೃತಿಕ ಯಾಜಮಾನ್ಯ ದಬ್ಬಾಳಿಕೆ ನಡ್ಕೊಂಡು ಬಂದಿದೆ. ಆ ದಬ್ಬಾಳಿಕೆಯನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಗಳಿದ್ದಾಗ, ಅಂದರೆ ನಮ್ಮದು ದಾಸ್ಯ ಮನೋಭಾವ. ಹೌದು ಸರ್, ದಾಸ್ಯ ಮನೋಭಾವ ಇದ್ದ ಮೇಲೆ ನಿಮಗೆ ಇನ್ಫೀರಿಯಾರಿಟಿ ಇರಬೇಕಿತ್ತು. ಇದೆಯಲ್ಲ, ಮತ್ತೆ ನೀವು ಯಾಕೆ ನೀವು ಶ್ರೇಷ್ಠರು ಅಂತ ಅಂತೀರಿ? ಶ್ರೇಷ್ಠತೆ ವ್ಯಸನ ಯಾಕಿದೆ? ಯಾವುದು? ಲಿಂಗಾಯತರಿಗೆ ಯಾಕೆ ಶ್ರೇಷ್ಠತೆ ವ್ಯಸನ ಇದೆ? ಒಕ್ಕಲಿಗರಿಗೆ ಯಾಕೆ ಶ್ರೇಷ್ಠತೆ ವ್ಯಸನ ಇದೆ ಸರ್? ಇನ್ಫೀರಿಯಾರಿಟಿ ಇರೋದ್ರಿಂದಲೇ ಶ್ರೇಷ್ಠತೆ ವ್ಯಸನ ಬಂದಿರೋದು. ಹಾಂ, ಯಾಕೆ ಅನ್ಕೋಬೇಕು ಹೇಳ್ರಿ? ಈಗ ಎಷ್ಟೋ ಜನ ಲಿಂಗಾಯತರು ನೀವು ಶೂದ್ರ ಅಂದರೆ ಹಂಗೆ ಅನ್ಬೇಡ್ರಿ, ನಾವು ಮೇಲ್ಜಾತಿಯವರು ಅಂತಾರೆ. ವರ್ಣಾಶ್ರಮದಲ್ಲಿ ಇವ್ರ ಸ್ಥಾನ ಶೂದ್ರ ಸ್ಥಾನ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಒಂದಿಷ್ಟು ಡಿವಿಯೇಟ್ ಆಗ್ತಿದ್ದೀವಿ ಅಂತ ಅನ್ಸುತ್ತೆ. ಡಿವಿಯೇಟ್ ಆಗ್ತಾಯಿದೆ. ಆದರೂ ಕೂಡ ನಾವು ಇದನ್ನೇನು ತಪ್ಪಿಲ್ಲ. ಶರಣ ಚಳುವಳಿಯ ಓಘ ಇದೆಯಲ್ಲ, ಆ ಓಘದೊಳಗಿನ ನಿಜವಾದ ಜೀವನ ದಾರಿಯನ್ನು ನಾವು ತಪ್ಪಿಲ್ಲ. ಅದು ನಾನು ಯಾವುದನ್ನು ಹೇಳ್ತಾ ಇದ್ದೆ ಅಂದರೆ, ಪರ್ಯಾಯ ಪದಗಳನ್ನು ನಾವು ಸೃಷ್ಟಿಸ್ತಾ ಇದ್ದದ್ದು ವಚನಕಾರರು ಅಂತ ಹೇಳಿದ್ನಲ್ಲ,
ದಾಸೋಹಕ್ಕೆ ಪರ್ಯಾಯ ದಾನಕ್ಕೆ ಪರ್ಯಾಯವಾಗಿ ದಾಸೋಹ ಬಂತು ಅಂತನ್ನೋದು. ಆಮೇಲೆ ಕರ್ಮ, ಪ್ರಸಾದ ಬಂತು, ಕರ್ಮ ಬಂತು, ಇದೆಲ್ಲ ಬಂತು. ಸನಾತನ ಪುರಾತನ ಬಂತು. ಹೀಗೇನೇ ನೀವು ನೋಡ್ಕೊಂಡು ಬಂತು ಅಂದರೆ ಆ ಕಾಲಘಟ್ಟದಲ್ಲಿ ಈ ಎಲ್ಲರೂ ಒಟ್ಟಿಗೆ ಕಲೆತರಲ್ಲ. ಒಟ್ಟಿಗೆ ಕಲೆತಾಗ ನೀವು ಗಮನಿಸಿ, ಯಾವಾಗ ಕ್ರಾಂತಿ ಆಯಿತು ಅದು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಪುಣ್ಯ ಸ್ತ್ರೀಯರು ಅಂತಾರೆ ಬರ್ತಾರೆ. ಅವರೆಲ್ಲ ವೇಶ್ಯ ವೃತ್ತಿಯಲ್ಲಿ ತೊಡಗಿದ್ದಂಥ ಕುಲಮೂಲದವರು ಪುಣ್ಯ ಸ್ತ್ರೀಯರು. ಪುಣ್ಯ ಸ್ತ್ರೀಯರಾಗಿದ್ದವರು ಪುಣ್ಯ ಸ್ತ್ರೀಯರಾಗ್ತಾರೆ. ಹೆಂಗೆ ಪುಣ್ಯ ಸ್ತ್ರೀಯರಾಗ್ತಾರೆ ಅಂತಂದರೆ, ಈ ಎಲ್ಲ ವಚನಕಾರರು, ತಳವರ್ಗದ ವಚನಕಾರರಿದ್ದಾರಲ್ಲ, ಅವರಿಗೆ ಸಾಂಸಾರಿಕ ಜೀವನ ಕೊಡ್ತಾರೆ. ಸಾಂಸಾರಿಕ ಜೀವನ ಕೊಟ್ಟು ಆ ವೃತ್ತಿಯಿಂದ ಬಿಡಿಸಿ ಅವರನ್ನು ಮುಖ್ಯವಾಹಿನಿಗೆ ತರ್ತಾರೆ. ಎಷ್ಟು ಜನ ಸಿಗ್ತಾರೆ ನಿಮ್ಮಲ್ಲಿ ಪುಣ್ಯ ಸ್ತ್ರೀಯರು ನೋಡ್ಕೊಂಡು ಬನ್ನಿ. ಉರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳವ್ವೆ, ಹಡಪದಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗವ್ವ, ಈ ಥರ ಬರ್ತಾರಲ್ಲ. ಇವರೆಲ್ಲರೂ ಕೂಡ ಈ ಪುಣ್ಯ ಸ್ತ್ರೀಯರುಗಳು ತಮಗೆ ಬಾಳನ್ನು ಕೊಟ್ಟ ಶರಣನ ಬಗ್ಗೆ ಕೃತಜ್ಞತೆಯ ಭಾವದೊಳಗೆ ಅವ್ರ ಹೆಸರನ್ನು ತಮ್ಮ ವಚನಗಳಿಗೆ ಅಂಕಿತವಾಗಿ ಇಟ್ಕೊಳ್ತಾರೆ ಈ ಪುಣ್ಯ ಸ್ತ್ರೀಯರು. ಇಂಥ ಈ ಪುಣ್ಯ ಸ್ತ್ರೀಯರು ಸಾಕಷ್ಟು ಮದುವೆ ಆಗುತ್ತೆ. ಅದೇನು ಅವರಿಗೆ ಸಿಟ್ಟು ಬರಲಿಲ್ಲ, ಏನು ಬರಲಿಲ್ಲ. ಯಾವಾಗ ಹರಳಯ್ಯ ಮತ್ತು ಮಧುವರಸರ ಮಗ ಮತ್ತು ಮಗಳು ಈ ಪ್ರತಿಲೋಮ ವಿವಾಹ ಆಯಿತು, ಅಲ್ಲಿ ಬಂತು. ಓಹೋ, ವೇಶ್ಯರಿಗೆ ಜೀವನ ಕೊಟ್ಟರೆ ಪರವಾಗಿಲ್ಲ, ವಿಲೋಮಗಳು ಸಾಕಷ್ಟು ಆಯಿತು ಆ ವಿವಾಹಗಳು. ಆದರೂ ಆಗ ಒಂದಿಷ್ಟು ಪ್ರತಿರೋಧ ಇತ್ತು. ಆದರೆ ಒಂದು ರೀತಿ ನಿರ್ಲಕ್ಷ್ಯ, ಅದು ಒಂದು ರೀತಿ ನಡೀತದೆ ಎಷ್ಟು ದಿವಸ ನಡೆಸ್ತಾನೆ ಅಂತ. ಇದು ಪ್ರತಿಲೋಮ ಯಾವಾಗ ಆಯಿತು ಆಗ ಕ್ರಾಂತಿ ಶುರುವಾಯಿತು. ಪ್ರತಿಲೋಮದ ವಿಷಯ ಬಂದಾಗ ಅಲ್ಲಿ ಏನಾಯ್ತು ಸರ್, ಅಲ್ಲಿ ಬ್ರಾಹ್ಮಣರು ಮತ್ತು ದಲಿತರು ಅಂತ ಪ್ರಶ್ನೆ ಬಂತ ಅವ್ರಿಗೆ. ಹೌದು, ಅದು ಯಾಕಷ್ಟು ಶ್ರೇಷ್ಠರು ಅಸ್ಪೃಶ್ಯರು, ಈ ಪ್ರಶ್ನೆ ಬಂದ ರೀತಿಯೊಳಗೆ ಆ ಶ್ರೇಷ್ಠ ಅಸ್ಪೃಶ್ಯ ಈ ಸಂಘರ್ಷದೊಳಗೆ ಅದು ಈ ಥರ ಆಯಿತು. ಅಲ್ಲಿ ಕ್ರಾಂತಿಗೆ ಕಾರಣ ಆಯಿತು. ಇಡೀ ನೀವು ನಮ್ಮ ದೇಶದ ಪ್ರಭುತ್ವದ ಕಾಲದೊಳಗಿನ ಚರಿತ್ರೆಯನ್ನು ನೀವು ನೋಡ್ಕೊಂಡು ಬಂತು ಅಂದರೆ, ಯಾರು ಮನುಧರ್ಮವನ್ನು ಒಪ್ಪಿದ್ದಾರೋ ರಾಜನಾಗಿದ್ದಂಥವನು ಅವನು ಸುರಕ್ಷಿತವಾಗಿ ಆಳ್ವಿಕೆ ನಡೆಸ್ಕೊಂಡು ಹೋಗಿರೋದಾಗಿರುತ್ತೆ. ಯಾರು ಸ್ವಲ್ಪ ತಪ್ಪಿದನೋ ಮಗನನ್ನು ಅಪ್ಪನ ವಿರುದ್ಧವಾಗಿ ಕಟ್ಟೋದು, ಮತ್ತೊಬ್ಬನನ್ನು ಅವನ ವಿರುದ್ಧವಾಗಿ ಕಟ್ಟೋದು, ಇವೆಲ್ಲ ಆದ ರೀತಿಯೊಳಗೆ ಅವರನ್ನು ಮುಗಿಸುವ ಕಾರ್ಯವನ್ನು ಕೂಡ ಆಗಿದೆ. ಬಿಜ್ಜಳನ ಕಾಲದಲ್ಲಿ ಆಗಿದ್ದಿದ್ದು ಇದೇ ಘಟನೆ. ಬಸವಣ್ಣನಿಗೆ ಎಲ್ಲ ಬೆಂಬಲ ಕೊಟ್ಟ ಬಿಜ್ಜಳ ಈ ಧರ್ಮಸಂಕರದ ಸಂದರ್ಭದಲ್ಲಿ ಯಾಕೆ ಜೊತೆಗೆ ನಿಲ್ಲಿಲ್ಲ ಅಂತಂದರೆ ಅವನ ಇಕ್ಕಟ್ಟುಗಳನ್ನು ನೀವು ಗಮನಿಸಬೇಕು. ಅವನ ಇಕ್ಕಟ್ಟುಗಳನ್ನು ಇವತ್ತೂ ಕೂಡ ನನಗೆ ಜನಪದ ಬಿಜ್ಜಳನ ಬಗ್ಗೆ ಸತ್ಯನಿಷ್ಠವಾಗಿ ಮಾತನಾಡಿದಂತೆ ನಮ್ಮ ಅಕ್ಷರ ಪರಂಪರೆಯ ಯಾವ ಕವಿಯೂ ಮಾತಾಡಿ. ಏನು ಹೇಳ್ತಾರೆ ಸರ್ ಜನಪದರಲ್ಲಿ ಬಿಜ್ಜಳ ಅವನು ನಿಜವಾಗ್ಲೂ ಕೂಡ ಬೆಂಬಲ ಕೊಡ್ತಾನೆ. ಬಿಜ್ಜಳ ನ್ಯಾಯ ಅಂತಲೇನೇನೆ ಜನಪದರೊಳಗೆ ಒಂದು ಕಥೆ ಇದೆ. ಅವನು ಎಷ್ಟು ಮಟ್ಟಿಗೆ ಜನಪರವಾಗಿದ್ದ, ಎಷ್ಟು ಮಟ್ಟಿಗೆ ಬಸವಣ್ಣನ ಪರವಾಗಿದ್ದ ಅಂತ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಬೇಡಿ, ಈ ಕುರುಬರೊಳಗೆ ಇವರು ರೇವಣಸಿದ್ಧ ಬರ್ತಾನಲ್ಲ, ರೇವಣಸಿದ್ಧ ಒಳಬಂಡಾಯವನ್ನು ಸಾರಿದವನು ವಚನ ಚಳವಳಿಯೊಳಗೆ. ಅವನು ಪಂಚಾಯಿತಿ ಎಲ್ಲಾಗುತ್ತೆ ಅಂದರೆ ಬಿಜ್ಜಳನ ಹತ್ರ ಆಗುತ್ತೆ. ಏನು ಸರ್ ಒಳಬಂಡಾಯ ರೇವಣಸಿದ್ಧರದು? ಅವ್ರದ್ದು ಏನಾಗುತ್ತೆ ಅಂತಂದರೆ, ಇವತ್ತು ಕೂಡ ಕುರುಬರೊಳಗೆ ಒಂದು ಒಡೆಯರ್ ಗುಂಪಿದೆ, ಲಿಂಗಾಂಗಿ ಕುರುಬರು ಅಂತಾರೆ. ಅಲ್ಲಿ ಲಿಂಗವಂತರಹುದು ಅವರು, ಆದರೆ ಲಿಂಗಾಯತರಲ್ಲ. ಕುರುಬರಲ್ಲಿ ಶ್ರೇಷ್ಠರು. ಕುರುಬರು ಹೌದು, ಆದರೆ ಲಿಂಗ ಕಟ್ಕೊಂಡಿದ್ದಾರೆ, ಕುರುಬರಲ್ಲ. ಯಾವ ಕುರುಬರ ಮನೆಯಲ್ಲೂ ಅವ್ರು ಊಟ ಮಾಡಲ್ಲ. ಸುಪೀರಿಯಾರಿಟಿ ಅಲ್ಲ, ಆನಂತರದಲ್ಲಿ ಅದು ಆಗಿದ್ದಿತ್ತು, ತಂದದ್ದು ಅಲ್ಲಿ. ಯಾಕೆ ಅಂದರೆ 12ನೇ ಶತಮಾನದೊಳಗೆ ಒಂದು ಕೊಲಕ್ಕೆ ಸೇರಿದ ಕುರುಬ ಪಂಗಡ ಲಿಂಗದೀಕ್ಷೆಗೆ ಒಳಗಾಗುತ್ತೆ. ಅವರಿಗೆ
ಮೇಲಿನ ವರ್ಣಗಳಿಂದ ಬಂದಿರೋರು, ಮೇಲಿನ ಜಾತಿಗಳಿಂದ ಬಂದಿರೋರು ಇವ್ರಿಗೆ ಹೆಣ್ಣು ಕೊಡಲ್ಲ. ಜಿಡ್ಡು ಗುರುಬ್ರು, ಸಿಂಡು ಗುರುಬ್ರು, ಬೂದಿ ಗುರುಬ್ರು ಅಂತನ್ನೋ ರೀತಿ ಒಳಗೆ ಇವ್ರನ್ನ ತುಚ್ಛೀಕರಿಸಿ ಇವ್ರಿಗೆ ಹೆಣ್ಣು ಕೊಡಲ್ಲ. ಇವ್ರಿಗಿಂತ ಕೆಳಗಿರೋರಿಗೆ ಹೆಣ್ಣು ಕೊಡಲ್ಲ. ಹೀಗಾಗಿ ಏನಾಯಿತು, ಕನ್ವರ್ಟ್ ಆಗಿರುವ ಒಂದೇ ಒಂದು ಪಂಗಡಕ್ಕೆ ಸೇರಿದವರು ಎಲ್ಲಿಂದ ಎಲ್ಲಿಗೆ ಹೋದರೂ ಅವ್ರ ಅಣ್ತಮ್ಮಗಳೇ. ಆದ್ದರಿಂದ ಬ್ಯಾಕ್ ಟು ಪೆವಿಲಿಯನ್ ಬಂದು ಏನು ಮಾಡಿದ್ರು, ಒಂದು ಒಪ್ಪಂದ ಮಾಡ್ಕೊಂಡಿರಲಿ. ಒಪ್ಪಂದ ಮಾಡಿಕೊಂಡಂತೆ ನಮ್ಮ ಹೆಣ್ಣು ನಿಮಗೆ ಕೊಡ್ತೇವೆ, ನಿಮ್ಮ ಹೆಣ್ಣು ನಾವು ತಂದುಕೊಳ್ತೇವೆ ಮಾಮೂಲಿಯಂತೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು, ನಿಮ್ಮ ಆಚಾರ ನಿಮ್ಮದು, ನಮ್ಮ ಆಚಾರ ನಮ್ಮದು ಅನ್ನುವ ರೀತಿಯೊಳಗೆ ಕಾಲಾಂತರದೊಳಗೆ ಅವರನ್ನೇ ಕುಲಪುರೋಹಿತರನ್ನಾಗಿ ಕುರುಬರು ಸ್ವೀಕರಿಸಿದರು. ಇವತ್ತು ಪ್ರತಿಯೊಂದು ಆಚಾರ ವಿಚಾರಗಳಿಗೂ ಕೂಡ ಅವರೇ ಕನ್ನಡದಲ್ಲಿ ಮದುವೆ ಮಾಡಿಸ್ತಾರೆ. ಗಮನಿಸ್ಬೇಕು, ಕನ್ನಡದಲ್ಲಿ ಮದುವೆ ಮಾಡಿಸ್ತಾರೆ. ಅಂದ್ರೆ ಕುರುಬರಲ್ಲಿ ಒಡೆಯರ ಪಂಗಡದವರು, ಒಡೆಯರ್ ಪಂಗಡದವರು ಕನ್ನಡದಲ್ಲೇ ಮದುವೆ ಮಾಡೋದು. ಶಾಂತಮುತ್ತಯ್ಯ ಕಟ್ಟಿಸಿದ ಲಗ್ನ ಅಂತ ಹೇಳ್ತಾರೆ. ಅದು ಬಹಳ ಒಳ್ಳೆಯದದು. ಆದರೆ ಯಾಕೆ ಅಂತಂದರೆ, ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಂದು ಪದ್ಧತಿಗಳು, ಪಂಥಗಳು, ಧರ್ಮಗಳು ಕೂಡ ನೆಲಮೂಲ ಭಾಷೆಯೊಳಗೆ ಮಾತನಾಡಿದ್ದಾವೆಯೇ ಹೊರತು ಸಂಸ್ಕೃತವನ್ನು ಬಳಸಿಲ್ಲ. ಬೌದ್ಧ ಧರ್ಮ ಮಾತನಾಡಿದ್ದು ಪಾಳಿಯಲ್ಲಿ, ಜೈನ ಧರ್ಮ ಮಾತನಾಡಿದ್ದು ಪ್ರಾಕೃತದಲ್ಲಿ. ಈ ಪದ್ಧತಿಗಳು ನಾನು ಹೇಳಿದ್ನಲ್ಲ, ನಾಥ, ಸಿದ್ಧ, ಆಜೀವಕ, ಚಾರ್ವಾಕ, ಇವೆಲ್ಲವೂ ಕೂಡ ಆಯಾ ಪ್ರದೇಶದ ಪ್ರಾದೇಶಿಕ ಭಾಷೆಗಳಲ್ಲೇ ಮಾತನಾಡೋದು. ಹಾಗೆ ಇವರು ಕೂಡ ಶಾಂತಮುತ್ತಯ್ಯ ಪೂರ್ವಿಕ. ಅವನು ಯಾರು ಪುರಾತನ, ಅವನು ಕುರುಬರೊಳಗೆ ಒಬ್ಬ ಪುರಾತನ. ಅವನು ಕಟ್ಟಿಸಿದ ಲಿಂಗ ಇದು ಲಗ್ನ ಅಂತಂದು ಅವನ ಹೆಸರು ಹೇಳಿದಂತೆ ಲಗ್ನ ವಿಧಿ ಮಾಡಿ. ಸರ್, ಲಿಂಗಾಯತರಲ್ಲಿ ವೈದಿಕತೆ ನುಸುಳ್ದಂಗೆ ಈ ಶೂದ್ರ ಪರಂಪರೆ ಕುರುಬ ಜನಾಂಗದಲ್ಲೂ ಕೂಡ ವೈದಿಕತೆ ನುಸುಳಿದೆ ಏನು ಸರ್? ಇವತ್ತು ಸಿಕ್ಕಾಬಟ್ಟೆ ನುಸುಳಿದೆ. ಇವತ್ತು ಇವ್ರುಗಳನ್ನು ಬಿಟ್ಟು ವೈದಿಕ ಪುರೋಹಿತರನ್ನೇ ಕರ್ಕೊಂಡು ಬಂದು ಸಂಸ್ಕೃತ ಗೊತ್ತಿಲ್ದಿದ್ದು ಸಂಸ್ಕೃತ ಹೇಳ್ತಾರೆ. ಯಾಕೆ ಸರ್ ಆ ಅಪಾಯ ಯಾಕಾಯಿತು? ಅದು ಜನಪದೀಯ ಮೂಲದಿಂದ ಬಂದಿತ್ತಲ್ಲ, ಹೋಗ್ಬಾರ್ದಾಗಿತ್ತಲ್ಲ. ಇದನ್ನ ಎಮ್.ಎನ್. ಶ್ರೀನಿವಾಸ್ ಅವರು ಸ್ಯಾನ್ಸ್ಕ್ರಿಟೈಸೇಷನ್ ಅಂತಂದು ಕರೆದವ್ರೆ. ಬೇರೆ ಬೇರೆ ಥರದ ಸಂಸ್ಕೃತೀಕರಣ ಅಂತಂದು ಬೇರೆ ಬೇರೆಯವ್ರು ಬೇರೆ ಥರದಲ್ಲಿ ಇದು ಮಾಡಬಹುದು, ವಿವರಿಸ್ಬೋದು. ಹಿ ಈಸ್ ರೈಟ್ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ನಮ್ಮಲ್ಲಿ ನಮ್ಮ ದಾಸ್ಯ ಮನೋಭಾವ ಇದೆಯಲ್ಲ, ಅರ್ಥವಾಗದ್ದನ್ನು ಭಯದಿಂದ ಒಪ್ಕೊಳ್ತೀವಿ ಅಥವಾ ಸುಪೀರಿಯರ್ ಅಂತ ಹೇಳ್ಕೊಳ್ಳೋದಕ್ಕೆ. ಅದುವೇ ಒಂದು ಆ ರೀತಿಯೊಳಗೆ ಇವತ್ತು ಹೆಚ್ಚು ಅಕ್ಷರಸ್ಥರು, ವಿದ್ಯಾವಂತರು ಅನ್ನಿಸಿಕೊಂಡವರು ಸ್ಯಾನ್ಸ್ಕ್ರಿಟೈಸೇಷನ್ಗೊಳಗಾದ ರೀತಿಯೊಳಗೆ ಯಾವ ಹಳ್ಳಿಯವನು ಕೂಡ ಅನಕ್ಷರಸ್ಥನು ಕೂಡ ಒಳಗಾಗಿರಲ್ಲ. ಸೊ ದಲಿತರ ಮನೆಯನ್ನು ಪ್ರವೇಶಿಸಿದ ಸತ್ಯನಾರಾಯಣ ಪೂಜೆ, ಅದು ಎಲ್ಲವೂ ಕೂಡ ಈ ಎಲ್ಲ ಲಿಂಗ ಪರಂಪರೆ, ಕುರುಬರ ಶೂದ್ರ ಪರಂಪರೆಗೆ ಈ ಪ್ರವೇಶಗಳಾದವಲ್ಲ ಸರ್, ಸಂಸ್ಕೃತ ಮೂಲದ ಪ್ರವೇಶಗಳಾದವಲ್ಲ. ಇದು ಇವರ ಬೌದ್ಧಿಕ ದಾರಿದ್ರ್ಯ ಅಂತಿರೋ, ಇವರು ಸುಪೀರಿಯಾರಿಟಿ ಅಂತಿರೋ, ಇವರ ಕೀಳರಿಮೆಯ ಪರಿಣಾಮ. ಬಟ್ ಅದು ಕೀಳರಿಮೆಗೆ ಮುಖ ಕೊಟ್ಟಿರೋದು ಮೇಲರಿಮೆ. ಅದು ಯಾಕೆ ಮೇಲರಿಮೆ ತೋರಿಸ್ತಾರೆ ಅಂದರೆ, ಕೀಳರಿಮೆಯನ್ನು ದಾಟುವುದಕ್ಕೆ ಮೇಲರಿಮೆ ತೋರಿಸ್ತಾರೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಅದಕ್ಕೆ ಯಾರಾದರೂ ಒಬ್ಬ ಹೆಚ್ಚು ಬೇರೆ ಥರದಲ್ಲಿ ವರ್ತಿಸ್ತಾನೆ, ಬೇರೆ ಥರದಲ್ಲಿ ನಡ್ಕೊಳ್ತಾನೆ ಅಂತಂದರೆ ತನ್ನಲ್ಲಿರೋ ಯಾವುದೋ ದೌರ್ಬಲ್ಯವನ್ನು ಮುಚ್ಚಿಡೋದಕ್ಕೆ ಪೋಸ್ ಕೊಡುವಂಥದ್ದು. ಇದನ್ನು ಹುಸಿ ಪ್ರತಿಷ್ಠೆ ಅಂತೂ ಕೂಡ ಹೇಳ್ತಾರೆ. ಈ ಹುಸಿ ಪ್ರತಿಷ್ಠೆಯ ಮಂದಿ ಈ ಸ್ಯಾನ್ಸ್ಕ್ರಿಟೈಸೇಷನ್ಗೆ ಒಳಗಾಗ್ತಾ ಇರೋದು.